ಕೈಗಳನ್ನು ನಿಧಾನ ಮೇಲಕ್ಕೆ ಲಾಕ್ ಮಾಡಿ ಮೇಲಕ್ಕೆ ನೇರ ಇನ್ನಷ್ಟು ಮೇಲಕ್ಕೆ ಟಚ್ ಮಾಡಿ. ಹೊಟ್ಟೆ ಭಾಗ ಒಳಕ್ಕೆ ಸೊಂಟದಿಂದ ಶರೀರ ಮೇಲಕ್ಕೆ ಇನ್ನಷ್ಟು ನೇರ ತಲೆ ಎತ್ತಿ ಮೇಲಕ್ಕೆ ನೋಡಿ. ಸ್ವಲ್ಪ ಹಿಂದೆ ಕಾಲುಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಒಮ್ಮೆ ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀದಿಂಗ್ ಮಾಡಿ. ಹಾಗೆಯೇ ದೃಷ್ಟಿ ಮುಂದೆ ನಿಮ್ಮ ಬಲಗಾಲ ಮುಂದಕ್ಕೆ ಇಟ್ಕೊಳ್ಳಿ. ಬಲಗಾಲ ಮುಂದಕ್ಕೆ ಇಟ್ಕೊಂಡು ನಿಮ್ಮ ಬಲಕ್ಕೆ ತಿರುಗಬೇಕು. ನಿಧಾನ ನಿಮ್ಮ ರೈಟ್ ಸೈಡ್ ಕೈ ಮೇಲೆ ತಳ್ಕೊ. ಮತ್ತೆ ಹಾಗೆ ಮುಂದೆ ಚೇಂಜ್ ಮಾಡಿಕೊಡಿ. ನಿಧಾನ ಟಾರ ಕೈ ಮೇಲೆ ಕಡಿತಾ ಸ್ವಲ್ಪ ಟಾರ. ಮತ್ತೆ ನಿಧಾನ ಮುಂದಕ್ಕೆ. ಮತ್ತೆ ರೈಟ್ ಬ್ಯಾಕ್ ಫಾರ್ವರ್ಡ್. ಕೈ ಎತ್ತಿ ಮೇಲೆ ಹಾಗೆ ಟರ್ನ್ ಟರ್ನ್ ಸ್ವಲ್ಪ ಟರ್ನ್. ಕೈ ಮೇಲಕ್ಕೆ ಟರ್ನ್. ಮತ್ತೆ ಮುಂದಕ್ಕೆ. ಮತ್ತೆ ನಿಧಾನ ಟರ್ನ್. ಸ್ವಲ್ಪ ಟರ್ನ್. ಕೈ ಮೇಲಕ್ಕೆ ಸ್ವಲ್ಪ ಟರ್ನ್. ಮತ್ತೆ ಮುಂದಕ್ಕೆ ವಾಪಸ್. ಕೈ ತಲೆ ಹಿಂದಕ್ಕೆ. ಕಾಲು ನಡುವೆ ಮತ್ತೆ ಅಂತರ ಇತ್ತು. ಈಗ ಹಾಗೆ ಸೈಡ್ ಬೆಂಡಿಂಗ್. ಎಕ್ಸೇಲ್ ಇನ್ಹೇಲ್ 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 ಎಕ್ಸೇಲ್. ಕಾಲಾಂತರ ಕಮ್ಮಿ ಮಾಡಿ. ಕೈ ಹಾಗೆ ಇಟ್ಕೊಂಡು ನಿಧಾನ ಮೇಲಕ್ಕೆ. ಕಾಲು ಕೆಳಗೆ ಮೇಲೆ ಕೆಳಗೆ. ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ಸ್ವಲ್ಪ ಫೋರ್ಸಲ್ಲಿ ಮೇಲೆ. ಇನ್ಹೇಲ್ ಎಕ್ಸೇಲ್ 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 ಇನ್ಹೇಲ್ ಎಕ್ಸೇಲ್. ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಕಾಲು ಬೆಂಡ್ ಮಾಡಿ ನಿಧಾನ ಮುಂದೆ ಫ್ರಂಟ್ ಬೆಂಡಿಂಗ್. ಮತ್ತೆ ಹಾಗೆ ವಾಪಸ್. ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್. ರಿಲ್ಯಾಕ್ಸ್. ಕೈ ಹಿಂದೆ ಇಟ್ಕೊಳ್ಳಿ. ನಿಧಾನ ಹಿಂದಕ್ಕೆ ಬಾಗಿ ಹಾಗೆ ವಾಪಸ್. ಮತ್ತೊಮ್ಮೆ ಎಕ್ಸೇಲ್ ಇನ್ಹೇಲ್. ಮತ್ತೊಮ್ಮೆ ಎಕ್ಸೇಲ್ ಇನ್ಹೇಲ್. ವಾಪಸ್. ಕಾಲ ಅಂತರ ಕಮ್ಮಿ ಮಾಡಿ. ಕೈ ಲಾಕ್ ಮಾಡಿ ಹಿಂದಕ್ಕೆ ಎಳ್ಕೊಳ್ಳಿ. ಇನ್ನು ಸ್ವಲ್ಪ ಹಿಂದಕ್ಕೆ ಟಚ್ ಮಾಡಿ. ಹಾಗೆ ಮೇಲ್ ನೋಡಿ. ಕೈ ನೇರ ಮಾಡಿ. ಸ್ವಲ್ಪ ಮೇಲಕ್ಕೆ. ಇನ್ನು ಸ್ವಲ್ಪ ಮೇಲಕ್ಕೆ ನೋಡಿ. ಕೈ ಹಿಂದಕ್ಕೆ ಜಗ್ಗಿ ಮೇಲಕ್ಕೆ. ಇನ್ನಷ್ಟು ನೇರ ಮಾಡಿ. ಮೇಲಕ್ಕೆ ಇಳಿತಾ ಇರಬೇಕು. ಹಾಗೆ ವಾಪಸ್ ಬನ್ನಿ. ಸೂರ್ಯ ನಮಸ್ಕಾರ ನಿಂತ್ಕೊಳ್ಳಿ. ನಮಸ್ಕಾರ. ಹಿರಣ್ಮಯೇನ ಪಾತ್ರೇಣ
ಇಷ್ಟನ್ನ ಮತ್ತು ಸ್ವಲ್ಪ ಮೇಲಕ್ಕೆತ್ಕೊಂಡು ಅಂಗೈ ಪೂರ್ತಿ ಒತ್ತುತ್ತಾ ಹೋಗಬೇಕು. ಕೈ ಮೇಲೆ ಇಳಿತಾ ಇದೆ. ಈಗ ಎರಡು ಕೈ ನಡುವೆ ಅಂತರ ಇಟ್ಕೊಂಡು ಮತ್ತೆ ಬೆನ್ನುಗೋಡೆಯನ್ನು ಹಿಗ್ಗಿಸ್ಕೊಂಡು ನಿಧಾನವಾಗಿ ಚಾಚಿಕೊಂಡು ಹೋಗಬೇಕು. ಎರಡು ಕಾಲಿನ ವಾಯು ಕೈ ಹಸ್ತವನ್ನು ನಿಧಾನ ಊರಿ. ಎರಡು ಕಾಲುಗಳ ಮೇಲೆ ಸಮಾನ ಭಾರ ಇದೆ. ಕಾಲುಗಳನ್ನು ಚೆನ್ನಾಗಿ ಒತ್ತುತ್ತಾ ಹೋಗಬೇಕು. ಕೈ ಹಸ್ತವನ್ನು ಚೆನ್ನಾಗಿ ಒತ್ತಿ ಎಡಗಾಲಕ್ಕೆ ಮೊಣಕಾಲ ಟಚ್ ಮಾಡ್ತಾ ದೃಷ್ಟಿ ಮುಂದೆ, ಕೈ ನೇರ ಇದೆ, ಮುಂದೆ ನೋಡ್ತಾ ಇರಬೇಕು. ಈಗ ಹಿಂದಿನ ಕಾಲನ್ನು ನೇರ ಮಾಡ್ತಾ ಶರೀರ ಇಳಿಯಾರಿ, ತಲೆ ಪಾಂಚ್, ಮೊಣಕಾಲು ಎದೆ ಹಣೆ ಟಚ್ ಮಾಡಬೇಕು. ತಲೆ ಎತ್ತಿ ಶೇಪ್ ನಿಧಾನ ಮೇಲಕ್ಕೆ, ಕೈಗಳ ಮೇಲೆ ಸಮಾನ ಭಾರ. ಹಾಗೆ ಒಳಕ್ಕೆ ಪಾದವನ್ನು ಆಡ್ ಮತ್ತೆ ಲೆಫ್ಟ್ ಲೆಗ್ ಪಾದ ನೌ ಕಾಲೇರ 10 ಮೇಲಕ್ಕೆ. ಓಂ ರವೇ ನಮಃ. ಇನ್ನೊಂದು ಪಾಯಿಂಟ್ ನಾನು ಹೇಳಿದ್ದು, ಚಾರ್ ಕಿಸ್ಲಿ ಏನ್ ಮಾಡಬೇಕು, ಹೊಟ್ಟೆನ ಟೈಟ್ ಮಾಡಬೇಕು. ಅಂದ್ರೆ ಹೊಟ್ಟೆ ಒಳಗೆ ತಗೊಂಡು ಟೈಟ್ ಮಾಡಬೇಕು. ಯಾಕೆಂದ್ರೆ ಪಾಂಚ್ ಸ್ಥಿತಿ ಹೋಗ್ತೀವಲ್ಲ, ಅದು ಯಾವುದು, ಹೊಟ್ಟೆಯನ್ನು ಒಳಗಡೆ ತಗೊಂಡು ಕೆಳಗಡೆ ಹೋಗ್ಬೇಕು. ಎದೆ ಟಚ್ ಮಾಡಬೇಕು. ಅಲ್ಲಿ ಉಸಿರು ಹೇಗೆ ಬರುತ್ತೆ, ಕುಂಭಕ, ಉಸಿರನ್ನು ಕಟ್ಟಬೇಕು. ಆದರೆ ನಾವು ಹೋಗಿ ಅಲ್ಲಿಂದ ಬರೋದು ಈಗ ರುಟೀನ್ನಲ್ಲಿ ನಡೀತದೆ. ಆದರೆ ಒಂದೊಂದು ಸ್ಥಿತಿಯಲ್ಲಿ ಹೆಚ್ಚು ಹೊತ್ತಿದ್ದಾಗ ಏನ್ ಮಾಡ್ತೀವಿ ನಾವು, ಸೂರ್ಯ ನಮಸ್ಕಾರ ಏಕ ಸ್ಥಿತಿಯಲ್ಲಿ ಏನ್ ಮಾಡ್ತೀವಿ, ಉಸಿರಾಟ ಮಾಡ್ತಾ ಇದ್ದೀವಿ ತಾನೇ, ನಾರ್ಮಲ್ ಬ್ರೀದಿಂಗು ಸ್ಥಿತಿಯಲ್ಲಿದ್ದಾಗ. ಹಾಗೆ ಪಾಂಚ ಸ್ಥಿತಿಯಲ್ಲೂ ಕೂಡ ಉಸಿರಾಟ ಮಾಡ್ತಾ ಇರ್ಬೇಕು. ಯಾಕೆ ಉಸಿರನ್ನು ಕಟ್ಟಬೇಕು ಅಂತ ನಮ್ಮ ಹಿರಿಯರು ಹೇಳಿರ್ಬೋದು ಅಂತಂದ್ರೆ, ಹೊರಗಡೆ ಮೈದಾನದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡೋದಿರುತ್ತೆ, ಅಥವಾ ಜಮಖಾನೆ ಮೇಲೆ ಮಾಡೋದಿರುತ್ತೆ, ಕೆಲವು ಸಂದರ್ಭಗಳಲ್ಲಿ ಮ್ಯಾಟ್ ಮೇಲೆ ಮಾಡೋದಿರುತ್ತೆ, ಕಾರ್ಪೆಟ್ ಮೇಲೆ ಮಾಡೋದಿರುತ್ತೆ. ಆ ಸಮಯದಲ್ಲಿ ಪಾಂಚ ಸ್ಥಿತಿ ಮಾಡಿದಾಗ ಡಸ್ಟ್ ಏನಾಗುತ್ತೆ, ಉಸಿರಾಟ ಮಾಡಿದ್ರೆ ಅದರ ಜೊತೆಗೆ ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಪಾಂಚ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಬೇಕು, ಕುಂಭಕ ಮಾಡಬೇಕು. ಅದು ಬಾಹ್ಯ ಕುಂಭಕ, ಉಸಿರನ್ನ ಹೊರಗಡೆ ಬಿಟ್ಟು ಕಟ್ಟಬೇಕು, ಬಾಹ್ಯ ಕುಂಭಕ. ಅವಾಗ ಹೊಟ್ಟೆ ಒಳಗಡೆ ಹೋಗುತ್ತೆ, ಎದೆ ಟಚ್ ಮಾಡುತ್ತೆ. ಆದರೆ ಇಲ್ಲಿ ನಾವು ಒಳಗಡೆ ಇಂಡೋರ್ನಲ್ಲಿ ಮಾಡುವಾಗ ಪಾಂಚ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ತಾ ಇರಬೇಕು. ಗೊತ್ತಾಯ್ತಲ್ಲ, ಮುಂದಿನ ಸ್ಟೆಪ್ ಅದು. ಛೇ ಅಂದಾಗ ಉಸಿರಾಟ ಇಲ್ಲ. ಪಾಂಚ್ ಸ್ಥಿತಿ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಇರಬೇಕು ಅಂದ್ರೆ ಅಲ್ಲಿ ನಾರ್ಮಲ್ ಬ್ರೀದಿಂಗ್ ಏನ್ ಮಾಡಬೇಕು. ಪಾಂಚ್ ಸ್ಥಿತಿಯಲ್ಲಿ ನೋಡಿ, ಇಲ್ಲಿಂದ ನೋಡಿ, ಚಾರ್ ಸ್ಥಿತಿಯಿಂದ ಪಾಂಚ್ ಸ್ಥಿತಿಗೆ ಹೋಗುವಾಗ ಹೊಟ್ಟೆ ನಿಧಾನ ಕೆಳಗಡೆ ಹೋಗಿ ನೀ ಟಚ್ ಮಾಡಿ, ಹಾಗೆ ಎದೆ ಟಚ್, ಆಮೇಲೆ ಹಣೆ ಟಚ್, ಭುಜ ಮೇಲುಗಡೆ ನನಗೆ ನಾರ್ಮಲ್ ಬ್ರೀತಿಂಗ್ ಮಾಡ್ತಾ ಇದ್ದೆ. ಗೊತ್ತಾಯ್ತಲ್ಲ, ಕೈ ಪ್ರೆಸ್ ಮಾಡ್ತಾ ಇದ್ದೆ. ಇದು ಪಾಂಚ ಸ್ಥಿತಿ, ಅಷ್ಟಾಂಗ ನಮಸ್ಕಾರ. ಒಂದ್ಸರಿ ಮಾಡೋಣ. ಮಾಡಿ ತಲೆ ಈಗ ನೀ ಟೈಟ್ ಮಾಡಿ, ಸ್ಟಮಕ್ ಟೈಟ್, ಹೊಟ್ಟೆ ಒಳಗೆ ತಗೊಳ್ಳಿ, ಹೊಟ್ಟೆ ಒಳಗೆ ತಗೊಂಡು ಟೈಟ್ ಮಾಡಿ ಹೊಟ್ಟೆ ಒಳಗೆ ತಗೊಂಡೆ ನಾನು ಕೆಳಗೆ ಹೋಗ್ತಾ ನೀ ಡ್ರಾಪ್ ಮಾಡಿ, ಎದೆ ಕೆಳಗೆ, ಹಣೆ ಟಚ್ ಮಾಡಿ, ಭುಜ ಮೇಲಕ್ಕೆ,
ತಲೆಯಲ್ಲಿ ಹಾಗೆ ಒಳಗೆ ಹಾಗೆ ಹೋಗಿ. ಇದು ಪಾಂಚ ಸ್ಥಿತಿಯಲ್ಲಿ ನಾವು ಅಷ್ಟಾಂಗ ನಮಸ್ಕಾರ. ಅಷ್ಟಾಂಗ ನಮಸ್ಕಾರ ಅಂದ್ರೆ ಎಷ್ಟು? ಎಷ್ಟು? 8 ಅಂಗಗಳನ್ನ ನೆಲಕ್ಕೆ ಸ್ಪರ್ಶ ಮಾಡಬೇಕು. ಯಾವ್ಯಾವುದು ಅಂತ ಒಂದ್ಸರಿ ಲೆಕ್ಕ ಹಾಕೋಣ ಅಲ್ವಾ? ಯಾವ್ಯಾವುದು? 1 2 5 3 4 5 5 6 5 ಅಂದ್ರೆ ಕಾಲು ಬೆರಳು. ಎರಡೆರಡು ಒಂದು ಇರುವುದು, ಎರಡೆರಡು ಬೇರೆ ಬೇರೆ ಇರುವುದು, ಕಾಲು ಬೇರೆ ಬೇರೆ ತಾನೇ. ಆಮೇಲೆ ಹಣೆ ಮತ್ತು ಎಷ್ಟಾಯ್ತು? 8 ಅಂಗಗಳನ್ನ ಭೂಮಿಗೆ ಸ್ಪರ್ಶ ಮಾಡಿ. ಅದು ಅಷ್ಟಾಂಗ ನಮಸ್ಕಾರ. ಅದಕ್ಕೆ ಸಾಷ್ಟಾಂಗ ಪ್ರಣೀಪಾದಾಸನ ಅಂತಲೂ ಕರೀತಾರೆ. ದೇವರ ಹತ್ರ ನಾವು ನತಮಸ್ತಕ ನಮಸ್ಕಾರ ಮಾಡಿ. ಹಾಗಾಗಿ ಪಾಂಚ ಸ್ಥಿತಿಯನ್ನ ನಾವು ಸರಿಯಾಗಿ ಮಾಡಿದ್ರೆ ಗುರುತ್ವಾಕರ್ಷಣೆ ಅಂದ್ರೆ ಭೂಮಿಗೆ ಹತ್ರ ಇರೋದ್ರಿಂದ ಶರೀರದಲ್ಲಿ ಒಂದು ಎನರ್ಜಿ ಪಾಸ್ ಆಗುತ್ತೆ. ಆಯ್ತಲ್ಲ? ಸೊ ಅದಕ್ಕೆ ಪಾಂಚ ಸ್ಥಿತಿಯಲ್ಲಿ 8 ಅಂಗಗಳನ್ನು ಸ್ಪರ್ಶ ಮಾಡಬೇಕು. 8 ಅನ್ನೋದು ಬಹಳ ದೊಡ್ಡ ನಂಡು. ಗೊತ್ತಾಯ್ತಲ್ಲ? ಅಷ್ಟಾಂಗ ಯೋಗ 8. ಅದೇ ಕೃಷ್ಣವನು 7ನೇವನೇ 8ನೇವನು 8ನೇ. ಹಾಗೆ ಅಲ್ಲಿ ಮತ್ತು ಅನೇಕ ಬರುತ್ತೆ. 8 ಬರುತ್ತೆ, 18 ಬರುತ್ತೆ ಅಲ್ವಾ? ಹೀಗೆ 8 ನಮಗೊಂದು ನಂಟಿದೆ. ಯೋಗದವರಿಗಂತೂ ಒಂದು ನಂಟಿದೆ. ಸೊ ಅದಕ್ಕಾಗಿ ನಾವು ಅಷ್ಟಾಂಗ ನಮಸ್ಕಾರವನ್ನ ಸರಿಯಾಗಿ ಮಾಡಬೇಕು. ಅಷ್ಟಾಂಗ ನಮಸ್ಕಾರ ಅಂದ್ರೆ 8 ಅಂಗಗಳನ್ನು ಭೂಮಿ ಸ್ಪರ್ಶ ಮಾಡಿ ಆ ಸ್ಥಿತಿಯಲ್ಲಿ ಇರಬೇಕು. ಸೂರ್ಯ ನಮಸ್ಕಾರ ಸ್ಥಿತಿಯಲ್ಲಿ. ಆಮೇಲೆ ಮುಂದೆ ಯಾವ ಸ್ಥಿತಿ ಬರ್ತೀವಿ? ಪಾಂಚ ಮತ್ತು ಛೇ ಸ್ಥಿತಿ ಎರಡು ಹೊಂದಿಕೊಂಡು ಮಾಡೋದು. ಒಂದೇ ಸ್ಥಿತಿಗೆ ಬಂದು ವಾಪಸ್ ಬರುವಾಗಿಲ್ಲ. ಪಾಂಚಾದಂದ್ರೆ ಯಾವ್ದು ಮಾಡಬೇಕು? ಛೇ ಮಾಡಲೇಬೇಕು. ಹೌದಾ ಇಲ್ಲ? ಅದು ಒಂದಕ್ಕೊಂದು ಹೊಂದ್ಕೊಂಡಿರೋದು. ಅದಕ್ಕೆ ಪಾಂಚ ಸ್ಥಿತಿಯಿಂದ ಛೇ ಸ್ಥಿತಿಗೆ ಬರುತ್ತೆ. ಹೇಗೆ ನೋಡಿ, ಇಲ್ಲ ಪಾಂಚ ಸ್ಥಿತಿ ಮಾಡಿ ನೋಡ್ಕೊಳ್ಳಿ. ಪಾಂಚ ಸ್ಥಿತಿ ಆಯ್ತು. ಕಾಲ್ಕೊಳ್ಳಿ, ಜೋಡಿಸ್ಕೊಂಡೇ ಛೇ ಸ್ಥಿತಿಗೆ ಬರಬೇಕು. ಛೇ ಸ್ಥಿತಿಗೆ ಬರುವಾಗ ಮೊದಲು ತಲೆ ಎತ್ತು, ಆಮೇಲೆ ಅಲ್ಲಿಂದ ಇಡು. ಆಯ್ತಾ? ಅಲ್ಲೇ ಎದ್ದುಕೊಂಡು ಏನಾಯ್ತು? ಭುಜ ನೋಡಿ ಏನಾಯ್ತು? ಮೇಲೆ ಬಂದ್ಬಿಡು. ಹೌದಾ? ಇಲ್ಲಿಂದ ಮೇಲೆ ನೋಡ್ತೇವೆ. ತುಂಬಾ ಜನ ಈ ತಪ್ಪು ಮಾಡ್ತಾರೆ. ಇಲ್ಲಿಂದ ಛೇ ಸ್ಥಿತಿ ಹೀಗೆ ಮಾಡಿರ್ತಾರೆ. ಚೆನ್ನಾಗಿ ಕಾಣತ್ತಾ? ಒಪ್ಪತ್ತೀರ ನೀವು ಇದನ್ನ? ಇಲ್ಲಿಂದ ಪಾಂಚ ಸ್ಥಿತಿ ಹೋದು. ಪಾಂಚ ಸ್ಥಿತಿಯಿಂದ ಕೈ ನೋಡಿ ಎತ್ತಬೇಕು. ಇಲ್ಲಿಂದ ಮೇಲೆ ಉಸಿರು ತಗೊಂಡು ನಿಧಾನ ಮೇಲೆ ನೋಡಿ. ಅಲ್ಲಿಂದ ಮೊಣಕಾಲು ಸ್ವಲ್ಪ ಮುಟ್ಟ ತಗೊಳ್ಳಿ. ಕಾಲು ಬೆರಳು ಒಳಗೆ ನಿಧಾನ ಮೇಲೆ. ಇದು ಚೇತಿ. ಮೇಲೆ ನೋಡಬೇಕು. ನಿಮ್ಮ ಮುಖ ಮೇಲೆತ್ತಬೇಕು. ಅದು ಚೇಸ್ಥಿತಿ. ಪಾಂಚ ಸ್ಥಿತಿಯಿಂದ ಚೇಸ್ಥಿತಿಗೆ ಹೋಗ್ಬೇಕು. ಕಾಲು ಹಾಗೆ ಹೇಗಿತ್ತು ಹಾಗೆ ಮಾಡಿ. ಎಲ್ಲರೂ ಪಾಂಚ ಸ್ಥಿತಿಗೆ ಹೋಗಿ. ಪಾಂಚ ಸ್ಥಿತಿ ಈಗ ತಲೆ ಕೈಯನ್ನು ಚೆನ್ನಾಗಿ ಪ್ರೆಸ್ ಮಾಡಿ ನಿಧಾನ ಹಾಗೆ ಕಾಲು ಬೆರಳು ಒಳಗೆ ಇಟ್ಟು ಹಿಮ್ಮಡ ಜೋಡಿಸ್ಬೇಕು. ಜೋಡಿಸಿ ಮೇಲತ್ತು ಹಿಮ್ಮಡ ಜೋಡಿಸ್ಕೊಂಡು ಮೇಲಕ್ಕೆ ಶರೀರ ಎತ್ತಿ ಸ್ವಲ್ಪ ಕಾಲು ಬೆರಳು ಒಳಗೆ ತಗೊಂಡು ಸ್ಪ್ರಿಂಗ್ ಆಕ್ಷನ್ ಅಲ್ಲಿ ಮೇಲಕ್ಕೆ ಎತ್ತಿ ಮೇಲೆ ಹಾಗೆ ವಾಪಸ್ ಒಳಕ್ಕೆ ಶಶಾಂಕ ವಾಪಸ್ ಬನ್ನಿ. ಹೀಗೆ ಪಾಂಚನಿಂದ ಛೇ ಸ್ಥಿತಿಗೆ ಹೋಗುವಾಗ ಅದೇ ತರ ಹೋಗ್ಬೇಕು. ಛೇ ಸ್ಥಿತಿಗೆ ಊರ್ಧ್ವಮುಖ ಶ್ವಾನಾಸನ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಇನ್ನು ಕೆಲವು ಕಡೆ ಏನ್ ಹೇಳ್ತಾರೆ? ಭುಜಂಗಾಸನ ಅಂತ ಹೇಳ್ತಾರೆ.
ಯಾವುದು ಸರಿ? ಅದು ಹಾಗೆ ನೋಡಿದ್ರೆ ಎರಡೂ ಸರಿ ಗೊತ್ತಾಯ್ತಾ? ಯಾಕೆಂದ್ರೆ ಊರ್ಧ್ವಮುಖ ಶ್ವಾನಾಸನಕ್ಕೆ ಬಹಳ ಹತ್ತಿರ ಇದೆ, ಭುಜಂಗಾಸನಕ್ಕೆ ಸ್ವಲ್ಪ ದೂರ ಇದೆ. ಹಾಗಾಗಿ ಹೆಚ್ಚು ಪರ್ಸೆಂಟ್ ಈ ಆಸನ ಊರ್ಧ್ವಮುಖ ಶ್ವಾನಾಸನಕ್ಕೆ ಹೆಚ್ಚು ಹೋಲಿಕೆ ಇರೋದ್ರಿಂದ ಅದಕ್ಕೆ ಊರ್ಧ್ವಮುಖ ಶ್ವಾನಾಸನ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಧೋಮುಖ ಶ್ವಾನಾಸನ ಇದೆ. ನಮಸ್ಕಾರ ಅಲ್ವಾ? ಅಧೋಮುಖ ಶ್ವಾನಾಸನ ಇದೆ. ಹಾಗಾಗಿ ಪಾಂಚ್ ಸ್ಥಿತಿ ಅಷ್ಟಾಂಗ ನಮಸ್ಕಾರ, ಚೇತಿಥಿ ಊರ್ಧ್ವಮುಖ ಶ್ವಾನಾಸನ. ನಿಮಗೆ ಭುಜಂಗಾಸನ ಮತ್ತು ಊರ್ಧ್ವಮುಖ ಶ್ವಾನಾಸನದ ವ್ಯತ್ಯಾಸವನ್ನು ಆಮೇಲೆ ಹೇಳ್ತೀನಿ. ಯಾವುದಕ್ಕೆ ಭುಜಂಗಾಸನ ಅಂತ ಹೇಳಬೇಕು, ಯಾವುದಕ್ಕೆ ಊರ್ಧ್ವಮುಖ ಶ್ವಾನಾಸನ. ಬಹಳ ಸಣ್ಣ ಬಹಳ ದೊಡ್ಡ ವ್ಯತ್ಯಾಸ ಇದೆ, ಸಣ್ಣ ವ್ಯತ್ಯಾಸ ಇದೆ. ಎಲ್ಲರೂ ಕೂಡ ಜಗತ್ತು ಒಪ್ಪಿಕೊಂಡಿರುವಂತ ಬಿ ಕೆ ಸಾಯಿಂಗರ್ ಅವರು ಹೇಳ್ಕೊಟ್ಟಿರುವಂತ ಆ ಪದ್ಧತಿಯನ್ನ ಅವರು ಹೇಳಿರುವಂತ ಅನೇಕ ಸಂಗತಿಗಳು ರಿಸರ್ಚ್ ಮಾಡಿ ಬರೆದಿರುವ ಪುಸ್ತಕಗಳು, ಯೋಗ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವಂತ ಪುಸ್ತಕ ಲೈಟ್ ಆನ್ ಯೋಗ, ಯೋಗ ದೀಪಿಕ, ಲೈಟ್ ಆನ್ ಪ್ರಾಣಾಯಾಮ, ಪ್ರಾಣಾಯಾಮ ದೀಪಿಕ. ಎರಡು ಪುಸ್ತಕಗಳು ಯೋಗಕ್ಕೆ ಒಂದು ಸಂವಿಧಾನ ಇದೆ. ಯೋಗಕ್ಕೆ ಯಾವುದೇ ನಿಮಗೆ ಬೇಕಾದರೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಆ ಪುಸ್ತಕ ನೋಡ್ಬೋದು. ಆ ಪುಸ್ತಕದಲ್ಲಿ ನಿಮ್ಗೆ ಉತ್ತರ ಸಿಗಲ್ಲ. ಹಾಗೆ ಅವರು ಬದುಕಿದಾಗಲೂ ಕೂಡ ಅನೇಕರು ತಜ್ಞರು, ಯೋಗ ತಜ್ಞರು ಕೂಡ ಸಮಸ್ಯೆ ಬಂದಾಗ ಅವರ ಹತ್ರ ಹೋಗಿ ಸಜೆಷನ್ ಕೇಳಿಕೊಂಡು ಉತ್ತರವನ್ನ ಕಂಡುಕೊಂಡು, ಈಗ ಅವರಿಲ್ಲ, ಆದ್ರೆ ಅವರು ಹಾಕೊಟ್ಟಿರುವಂತ ಪದ್ಧತಿ ಇದೆ, ಅವರು ಹೇಳ್ಕೊಟ್ಟಿರುವಂತ ಶಿಷ್ಯರಿದ್ದಾರೆ, ಅವರು ಬರೆದಿರುವಂತ ಪುಸ್ತಕಗಳಿವೆ, ಗೊತ್ತಾಯ್ತಾ? ಹಾಗಾಗಿ ಆ ಪುಸ್ತಕವನ್ನ ಅವರು ಹೇಳ್ಕೊಟ್ಟಿರುವಂತಹ ಅನೇಕರು ಶಿಷ್ಯರು ತಯಾರು ಮಾಡಿದ ಶಿಷ್ಯರ ಕಡೆಯಿಂದ ಮತ್ತು ಅವರು ಹೇಳಿರುವಂತಹ ಅನೇಕ ವಾಕ್ಯಗಳು, ಅದರಿಂದ ನಾವು ನಮಗೆ ಸಿಗತ್ತೆ, ಒಂದು ಪಕ್ಕಾ ಮಾಹಿತಿ ಸಿಗತ್ತೆ. ಅದಕ್ಕೆ ಮೊದಲು ನಮ್ಮ ತಲೆಯಲ್ಲಿ ತೆಗೆದು ಹಾಕಬೇಕಾಗಿರೋದು ಏನು ಅಂದ್ರೆ, ಬಾಬಾ ರಾಮದೇವರು ಹಾಗೆ ಹೇಳ್ಕೊಡ್ತಾರೆ, ರವಿಶಂಕರ್ ಹೀಗೆ, ಮತ್ತೊಬ್ಬರು ಹಾಗೆ, ಈ ತರದೆಲ್ಲ ಇರ್ತಾರೆ ತಲೆಯಲ್ಲಿ. ಇಲ್ಲಿ ಯಾಕೆ ಹೀಗೆ ಅಂತ ಗೊತ್ತಾಯ್ತಾ? ಅದಕ್ಕೆ ಒಂದು ಮೆಥಡ್ ಅನ್ನ ಪಕ್ಕಾ ಇಟ್ಕೊಳ್ಬೇಕು, ಗೊಂದಲ ಮಾಡ್ಕೊಳ್ಬಾರ್ದು. ಈಗ ಸೂರ್ಯ ನಮಸ್ಕಾರಕ್ಕೆ ಸಂಬಂಧಪಟ್ಟಂತೆ ಪಾಂಚ್ ಸ್ಥಿತಿ ಮತ್ತು ಛೇದ್ ಸ್ಥಿತಿ ಇವತ್ತು ನಾವು ಅಭ್ಯಾಸ ಮಾಡಿದ್ವಿ. ಅದಕ್ಕೆಲ್ಲ 7 ಸ್ಥಿತಿ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿ. ನಿಂತ್ಕೊಳ್ಳಿ, ಜೋಡಿಸಿ, ಸಮಸ್ಥಿತಿ, ನೇರ ನಿಂತ್ಕೊಳ್ಳಿ. ಕಾಲ್ ಬೆರಳನ್ನ ಚೆನ್ನಾಗಿ ಒತ್ತಿ, ಹಿಮ್ಮಡ ಜೋಡಿಸಿ, ಕೈ ಬೆರಳು ಕೆಳಕ್ಕೆ ಜಗ್ತಾ ಇರಬೇಕು. ಸಮಸ್ಥಿತಿ, ಭುಜ ಹಿಂದಕ್ಕೆ ತಳ್ಳಿ, ಎಲ್ಬೋ ಸ್ಟ್ರೈಟ್. ಒಮ್ಮೆ ಕಣ್ಣು ಮುಚ್ಚಿ, ಕಾಲ್ ಬೆರಳನ್ನು ಚೆನ್ನಾಗಿ ಒತ್ತಾ ಇರಬೇಕು. ಹಿಮ್ಮಡವನ್ನು ಪಾದ ಪೂರ್ಣ ನೆಲಕ್ಕೆ ಒತ್ತಾ ಇರಬೇಕು. ಪಾದ ಪೂರ್ಣ ನೆಲಕ್ಕೆ ಒತ್ತಾ ಇರಬೇಕು. ಭುಜ ಹಿಂದಕ್ಕೆ ತಳ್ಳಿ, ಹಿಮ್ಮಡವನ್ನ ಒತ್ತಬೇಕು ಚೆನ್ನಾಗಿ. ಈಗ ಕಣ್ಬಿಡಿ, ನಿಧಾನ ಹಾಗೆ ಕೈ ನೀರ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಕೈಯನ್ನು ನಿಮ್ಮ ಭುಜದೊಟ್ಟಿಗಿದೆಯಾ ನೋಡಿ, ಆಯ್ತಾ? ಹಾಗೇ ಕೈಯನ್ನ ಹೊರಕಿಜೆ, ಹೊರಕಿಜೆ, ಹೊಟ್ಟೆ ಒಳಗೆ ತಗೊಳ್ಳಿ. ಕಾಲ್ ಬೆರಳನ್ನ ಚೆನ್ನಾಗಿ ಒತ್ತಬೇಕು. ಪಾದದ ಬೆರಳನ್ನ ಒತ್ತಬೇಕು ಮತ್ತು ಸೇರಿಸಬೇಕು. ಸೇರಿಸಿ, ಕಾಲ್ ಬೆರಳು ನೋಡಿ ಸೇರಿಸಿ, ದೂರ ಇದೆ, ವಿ ಶೇಪ್ ಅಲ್ಲ, ಪೂರ್ತಿ ಸೇರಿಸಬೇಕು. ಕಾಲ್ ಬೆರಳು ಒತ್ತಾಗಿದೆ, ಚೆನ್ನಾಗಿ ಪ್ರೆಸ್ ಮಾಡಿ. ಕಾಲ್ ಬೆರಳು ಎಷ್ಟು ಒತ್ತಬೇಕು ಅಂದ್ರೆ, ಕಾಲ್ ಬೆರಳಿನ ಮಧ್ಯದಲ್ಲಿರುವಂತಹ ಸಣ್ಣ ಜಾಯಿಂಟ್ ಇದೆಯಲ್ಲ, ಅದು ನೆಲಕ್ಕೆ ಒತ್ತಬೇಕು, ಅದು ನೆಲಕ್ಕೆ ಸ್ಪರ್ಶ ಆಗ್ಬೇಕು. ಪ್ರತಿಯೊಂದು ಬೆರಳು ಕೂಡ ಒತ್ತಬೇಕು. ನಾವೆಲ್ಲೋ ಒಂದ್ ಕಡೆ ಸಣ್ಣ ಜಾಗದಲ್ಲಿ ಹೋಗುವಾಗ ಕಾಲನ್ನು ಹೇಗೆ ಒತ್ತೀವಲ್ಲ, ಬಿಡ್ತೀವಿ ಅಂತ, ಆ ತರ ಚೆನ್ನಾಗಿ ಒತ್ತಬೇಕು. ಕೈ ತಿರ್ಸ್ಕೊಳ್ಳಿ, ನಿಧಾನ ಮೇಲಕ್ಕೆ, ಮೇಲಕ್ಕೆ ತಾಡಾಸನದ ಸ್ಥಿತಿ. ಕೈ ಸೇರಿಸೋದು ಬೇಡ, ಹಾಗೆ. ಈಗೆಲ್ಲರೂ ಒಂದ್ಸರಿ ಬಲಗೈ ಮಾತ್ರ ಎತ್ತಿ, ಎಡಗೈ ಮಾತ್ರ ಎತ್ತಿ. ಈಗ ಎರಡೂ ಕೈ ಒಟ್ಟಿಗೆ ಎತ್ತಿ, ಎತ್ತಿ ಮೇಲೆ ಹೆಬ್ಬೆರಳು ಸೇರಿಸ್ಬೇಕು. ಹೆಬ್ಬೆರಳು
ಮೇಲಕ್ಕೆ ಇನ್ನೂ ಸ್ವಲ್ಪ ಮೇಲೆ ಎಳಿತಾ ಇರಬೇಕು. ಕಾಲು ಬೆರಳು ಹೊತ್ತು ನಿಲ್ಲಿಸಬಾರದು. ಹೊಟ್ಟೆ ಭಾಗ ಒಳಗೆ ತಗೊಳ್ಳಿ, ಪೃಷ್ಠ ಭಾಗ ಒಳಕ್ಕೆ, ಪಕ್ಕೆಲುಬುಗಳು ಹಿಗ್ಗುತ್ತಾ ಇರುವುದನ್ನು ನಾವು ಗಮನಿಸಬಹುದು. ಒಮ್ಮೆ ರೈಟ್ ಸೈಡ್ ನೋಡಿ, ಲೆಫ್ಟ್ ಸೈಡ್ ನೋಡಿ, ಸೀದಾ ಮೇಲ್ ನೋಡಿ, ಮತ್ತೆ ಮುಂದಕ್ಕೆ, ಮತ್ತೆ ಮೇಲಕ್ಕೆ, ಮತ್ತೆ ಕುಸಿತು ನೋಡಿ ಶರೀರ ಮೇಲಕ್ಕೆ, ಸ್ವಲ್ಪ ಮೇಲಕ್ಕೆ ಟಚ್ ಮಾಡ್ತಾ ಇದೆ, ಎಳಿತಾ ಇದೆ, ಎಳಿತಾ ಇದೆ, ಎಳಿತಾ ಇದೆ. ಇನ್ನಷ್ಟು ಮೇಲಕ್ಕೆ ನಿಧಾನವಾಗಿ ಕೈಯನ್ನ ಭುಜದ ನೇರಕ್ಕನಿ ಅಂಗೈ ಕೆಳಮುಖವಾಗಿ ತಿರ್ಸ್ಕೊಳ್ಳಿ. ನಿಧಾನವಾಗಿ ವಾಪಸ್ ಕೆಳಕ್ಕೆ ರಿಲ್ಯಾಕ್ಸ್. ಆಸನದ ಈ ಸ್ಥಿತಿ ಗಮನಿಸಬೇಕು. ನಿಜಕ್ಕೂ ಏನು ಗೊತ್ತಾ, ನಮ್ಗೆ ಅನೇಕ ಸಾರಿ ನಾನು ಹೇಳಿದ್ನಲ್ಲ ವಾರ್ಮ್ ಅಪ್ ಬಗ್ಗೆ ಹೇಳಿದೆ ಅಲ್ವಾ. ವಾರ್ಮ್ ಅಪ್ ನೆಸಸರಿ ಇದೆಯಾ ಶರೀರಕ್ಕೆ ಅಂತ ನಾವು ನೋಡಿದ್ರೆ, ವಾರ್ಮ್ ಅಪ್ ಅವಶ್ಯಕತೆ ಯಾರಿಗೆ ಅಂದರೆ ಸ್ವಲ್ಪ ಹೊಸಬರಿಗೆ. ಆದರೆ ನಾವು ರೆಗ್ಯುಲರ್ ಅಭ್ಯಾಸ ಮಾಡ್ತಾ ಇರೋದು ಒಂದು ತಾಡಾಸನ ಚೆನ್ನಾಗಿ ಮಾಡಿಬಿಟ್ರೆ ಬಾಡಿ ವಾರ್ಮ್ ಅಪ್ ಆಗುತ್ತೆ. ನಿಜ, ಕಾಲುಗಳ ಕೀಲುಗಳಿಗೆ ಸೈಡ್ ಬೆಂಡಿಂಗ್ ಇದೆಲ್ಲ ತಾಡಾಸನ ಆಗಲ್ಲ. ಆದರೆ ತಾಡಾಸನ ಸ್ಥಿತಿ ಮೇರುದಂಡವನ್ನು ನೇರ ಮಾಡಿಕೊಂಡು ಕಾಲುಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಕೈ ಬೆರಳನ್ನು ಮೇಲೆ ಕೆತ್ತಾ ಇದೆ. ಆವಾಗ ಆ ಸ್ಥಿತಿ ಅಂದ್ರೆ ನಮ್ಮ ಫೈನಲ್ ಕಾರ್ಡ್ ಇದೆಯಲ್ಲ ಅದು ಸ್ಟ್ರೈಟ್ ಆಗುತ್ತೆ. ಇದು ನಾವು ಕಲಿಬೇಕಾಗಿದೆ. ಮತ್ತು ನಾವೇನ್ ಮಾಡ್ಬೇಕು ಗೊತ್ತಾ, ಯೋಗಾಸನದಲ್ಲಿ ಎನರ್ಜಿ ಪಾಸ್ ಆಗ್ಬೇಕು ಎಲ್ಲ ಅಲ್ವಾ. ಎನರ್ಜಿ ಪಾಸ್ ಮಾಡ್ಬೇಕು. ಎನರ್ಜಿ ಪಾಸ್ ಅಂದ್ರೆ ಏನು? ಉದಾಹರಣೆಗೆ ಕೈ ಬೆರಳು ತುದಿ ಇದೆ, ಈ ತುದಿಯವರೆಗೂ ಕೂಡ ಎನರ್ಜಿ ಪಾಸ್ ಮಾಡ್ಬೇಕು ಕೈ ಮೇಲೆ ತಗೊಂಡಾಗ. ಅದಕ್ಕೆ ನಾವು ಮೇಲೆ ತುದಿ ಹಾಕಿ ಅಂದ್ರೆ ನೀರು ಹೋಗ್ಬೇಕು ಅಂತ ಎನರ್ಜಿ ಪಾಸ್ ಆಗ. ಬರೀ ಕೆಳಗಡೆ ಮಾತ್ರ ಅಲ್ಲ, ನಿಂತಾಗ ಕಾಲು ಬೆರಳು ಚೆನ್ನಾಗಿ ಗೊತ್ತಿದ್ರೆ ಮೇಲ್ಗಡೆ ಕೈ ಬೆರಳು ತನಕ ಎನರ್ಜಿ ಪಾಸ್ ಮಾಡ್ತಾ ಇರ್ಬೇಕು, ಟಚ್ ಮಾಡ್ತಾ ಇರ್ಬೇಕು, ಟಚ್ ಮಾಡ್ತಾ ಇರ್ಬೇಕು ಮೇಲೆ ಊರ್ಧ್ವಮುಖವಾಗಿ. ಗೊತ್ತಾಯ್ತಲ್ಲ? ಈಗ ಮರದ ಕೆಲಸ ಏನು? ಒಂದು ಮರ ಇದೆ, ಎಲೆ ಚೆನ್ನಾಗಿ ಹಚ್ಚ ಹಸಿರಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕೆಲಸ ಯಾರು? ಬೇರು. ಅದರಲ್ಲೂ ಕೂಡ ತಾಯಿ ಬೇರು ಅಂತ. ಉಳಿದೆಲ್ಲ ಬೇರುಗಳಿದೆ. ಉಳಿದೆಲ್ಲ ಬೇರಿನ ಕೆಲಸ ಏನು ಗೊತ್ತಾ? ಮರ ಬಿಡದೇ ಇರುವ ಹಾಗೆ ಪಸರಿಸಿ ಭೂಮಿಯಲ್ಲಿ ಗಟ್ಟಿತನವನ್ನು ಕಾಪಾಡಿಕೊಳ್ಳೋದು. ತಾಯಿ ಬೇರಿನ ಕೆಲಸ ಏನು ಗೊತ್ತಾ? ಅದು ಕಾಂಡಕ್ಕೆ ಹೊಂದ್ಕೊಂಡಿರುತ್ತೆ. ಆ ತಾಯಿ ಬೇರಿನ ಕೆಲಸ ಏನು ಅಂದ್ರೆ ಕೆಳಗಡೆ ಇರುವಂತಹ ಸಾರವನ್ನು ಹಿಡ್ಕೊಂಡು ಕೊನೆಯ ತುಟ್ಟ ತುದಿಯ ಎಲೆಯವರೆಗೂ ಕೂಡ ಪೂರೈಕೆ ಮಾಡುವಂತ ಜವಾಬ್ದಾರಿ ತಾಯಿ ಬೇರಿಗಿರುತ್ತೆ. ಹಾಗಾಗಿ ತಾಯಿ ಬೇರು ಅಂತ ಹೇಳೋದು. ತಾಯಿ ಕೆಲಸವನ್ನು ಮಾಡೋದು. ಹುಣಸೆ ಮರ ತುಟ್ಟ ತುದಿಯಲ್ಲಿರುವಂತಹ ಎಲೆಯನ್ನ ಬಾಯಿಗೆ ಇಟ್ಕೊಂಡ್ರೆ ಅದು ಕೂಡ ಹುಳಿನೇ ಇರೋದು, ಕಹಿಗಿರೋದಿಲ್ಲ. ಯಾಕೆಂದ್ರೆ ಆ ತಾಯಿ ಬೇರಿನ ಕೆಲಸ ನನ್ನ ಸ್ವಭಾವನೇ ಹುಳಿ, ಅದಕ್ಕೋಸ್ಕರ ಹುಳಿ ಆ ಅಂಶವನ್ನ ತುಟ್ಟ ತುದಿಯ ಎಲೆಯ ಎಷ್ಟೇ ದಟ್ಟವಾಗಿ ಬೆಳೆದು ಕೂಡ ಅದಕ್ಕೆ ತರಿಸ್ಬೇಕು ಅನ್ನೋ ಜವಾಬ್ದಾರಿ. ಯೋಗದಲ್ಲೂ ಹಾಗೆ ಕಾಲ್ ಬೆರಳನ್ನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಒತ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಕೈ ಬೆರಳನ್ನ ಮೇಲೆ ಟಚ್ ಮಾಡ್ತಾ ಹೋದ್ರೆ ಕೆಳಗಡೆಯಿಂದ ಎನರ್ಜಿ ಪಾಸ್ ಆಗ್ತಾ ತುದಿಯವರೆಗೆ ಎಲ್ಲ ಮಾಡಿದ್ವಿ. ಈ ಕೈ ಬೆರಳು ಸೇರಿಸಲಿಲ್ಲ ಅಂದ್ರೆ ಈಗ ಎನರ್ಜಿ ಪಾಸ್ ಆಗಿಲ್ಲ ಅಂತ ಅರ್ಥ. ನೆನಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ? ಹೀಗೆ ಮಾಡಿದ್ವಿ, ಹೀಗೆ ಮಾಡ್ತಾ ಇದ್ವಿ, ವಿವರಣೆ ಕೇಳ್ತಾ ಇದ್ದೀರಿ, ಕೈ ಬೆರಳು ಹೀಗೆ ನಾನು ಒತ್ಬೇಕಲ್ಲ. ಇದು ಜಾಯಿಂಟ್ ಮಾಡಲಿಲ್ಲ ಅಂದ್ರೆ ಆವಾಗ ಇಲ್ಲಿ ನಮ್ಗೆ ಗಮನ ಇಲ್ಲ, ಬುದ್ಧಿ ಕೆಲಸ ಮಾಡಿಲ್ಲ, ಎನರ್ಜಿ ಪಾಸ್ ಆಗಿಲ್ಲ ಅಂತ. ಅದಕ್ಕೆ ಅಷ್ಟು ಪ್ರಮಾಣದಲ್ಲಿ ಯೋಗದಲ್ಲಿ ನಾವು ಅಷ್ಟು ಸಾಧನೆ ಮಾಡೋಣ. ತಲೆ ಅರ್ಧ ಅಡಿಯಷ್ಟು ಅಂತರ, ಹಾಗೆಯೇ ಕೈಯನ್ನು ಹಿಂದುಗಡೆ ಹೆಬ್ಬೆರಳನ್ನ ಟೇಲ್ ಬೋನಿಗೆ ಪ್ರೆಸ್ ಮಾಡಬೇಕು. ಟೇಲ್ ಬೋನಿಗೆ ಪ್ರೆಸ್ ಮಾಡಿ, ಶೋಲ್ಡರ್ ಬ್ಯಾಕ್, ಭುಜ ಹಿಂದಕ್ಕೆ, ಎದೆ ಎತ್ತುತ್ತಾ ನಿಧಾನ ಹಿಂದಕ್ಕೆ ಬಾಗಬೇಕು. ಅರ್ಧ ಚಕ್ರಾಸನ. ಬನ್ನಿ ನಿಧಾನ. ಇನ್ನೊಮ್ಮೆ ಕೈ ಇಟ್ಕೊಳ್ಳಿ, ಎದೆ ಎತ್ತಿ ನಿಧಾನ ಹಿಂದಕ್ಕೆ ಮಾಡಿ. ಎದೆ ಅರ್ಧ ಚಕ್ರಾಸನ ಹೇಳಿ.
ಬನ್ನಿ ನಿಧಾನ. ಬಸ್ ರಿಲ್ಯಾಕ್ಸ್. ನೀವು ಸರೋಜ ಇಲ್ಲಿ ಬನ್ನಿ ಈ ಕಡೆ. ಚಕ್ರಾಸನ ಅಂತ ಹೇಳ್ತದ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಚೆನ್ನಾಗಿ ಹೇಳಿದ್ರೆ ಏನಾಯ್ತು, ಹೋಗುವಾಗ ಹಿಂದುಗಡೆ ಹೋದ್ರೆ ಅರ್ಧ ಚಕ್ರಾಸನ ಅಂತ ಹೇಳಿದ್ರು. ಅದರ ಅರ್ಥ ಏನು? ಪರಿಸ್ಥಿತಿ ಬಹಳ ಗಂಭೀರ ಇದೆ ಅಂತಾರೆ. ಹಿಂದುಗಡೆ ಹೋದಾಗ ಬಹಳ ಕಷ್ಟದಲ್ಲಿದ್ದೀರಿ. ಆದರೆ ಪತಂಜಲಿಗಳು ಹೇಳಿರುವಾಗ ಸ್ಥಿರಂ ಸುಖಂ ಆಸನಂ ಹೇಳಿ ಒಂದ್ಸರಿ. ಸ್ಥಿರಂ ಸುಖಂ ಆಸನಂ ಪತಂಜಲಿ ಮಹರ್ಷಿಗಳು ಹೇಳಿರೋದು. ಆ ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ಮೇಲೆ ಯಾಕೆ ಅಂದ್ರೆ, ಆಸನ ಅಂದ್ರೆ ನಾವು ಅನೇಕ ಸರಿ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಹೇಳ್ತಾ ಇರ್ತಾರೆ, ಎಲ್ಲರೂ ಬರಬೇಕು, ಕಾರ್ಯಕ್ರಮ ಒಂದು 5 ನಿಮಿಷ ಶುರುವಾಗುತ್ತೆ, ನೀವೆಲ್ಲರೂ ಕೂಡ ಮುಂದುಗಡೆ ಹಾಕಿರುವ ಆಸನದಲ್ಲಿ ಆಸೀನರಾಗಬೇಕು. ಚೇರು ಒಂದು ಆಸನವೇ. ಅದಕ್ಕೋಸ್ಕರ ರಾಜ ಕೂತ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ? ಸಿಂಹಾಸನ. ಸಿಂಹಾಸನ ಗೊತ್ತಾಯ್ತಲ್ಲ, ಕೂತ್ಕೊಳ್ಳೋದು. ಅದಕ್ಕೆ ನಾವು ಕೂತ್ಕೊಳ್ಳುವಂತ ಕುರ್ಚಿಗೂ ಕೂಡ ಆಸನ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಅದ್ರ ಮೇಲೆ ಕೂತ್ಕೊಂಡಾಗ ಆರಾಮ ಅನ್ಸುತ್ತೆ. ನಿಂತ್ಕೊಂಡವರೆಲ್ಲ ಕೂತ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಕಂಫರ್ಟೇಬಲ್ ಆಗಿ ಆರಾಮಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂತ ಆರಾಮಾಗಿ ಕೂತಿರ್ತಾರೆ. ಹೌದಾ ಇಲ್ಲ? ಅದಕ್ಕೆ ಪತಂಜಲಿ ಹೇಳಿರೋದು, ಆಸನಕ್ಕೆ ಹೋದಾಗಲೂ ಕೂಡ ಅಷ್ಟೇ ಕಂಫರ್ಟೇಬಲ್ ಇರಬೇಕು ಅಂತ ಅವ್ರು ಹೇಳೋದು. ಸ್ಥಿರಂ ಸುಖಂ ಆಸನ ಅನ್ನೋದ್ರ ಅರ್ಥ ಏನು ಅಂದ್ರೆ, ಸ್ಥಿರವಾಗಿ ಸುಖವಾಗಿ ಯಾರು ಯಾವ ಆಸನದಲ್ಲಿರ್ತಾರ ಯೋಗಿ, ಅದು ಅವರಿಗೆ ಕಂಫರ್ಟೇಬಲ್ ಪೊಸಿಷನ್, ಅದು ಆರಾಮಾದ ಸ್ಥಿತಿ. ಅದಕ್ಕೆ ಅರ್ಧ ಚಕ್ರಾಸನ ನೀವು ಮಾಡುವಾಗ ಹಿಂದ್ಗಡೆ ಹೀಗೆ ಕೈ ಇಟ್ಟು ಟೇಕೋನಿಗೆ ಪ್ರೆಸ್ ಮಾಡಿ ನೋಡಿ, ಎದೆ ಎತ್ತಿಕೊಂಡು ಹಿಕ್ಕಿಸ್ಕೊಂಡು ಹಾಗೆ ನಾನು ಹಿಂದೆ ಹೋದ್ವಿ. ಹಿಂದೆ ಹೋದಾಗಲೂ ಕೂಡ ವ್ಯತ್ಯಾಸ ಆಗಬಾರದು. ನಾನೀಗ ಮಾತಾಡ್ತಾ ಇದ್ದೇನೆ, ಆಯ್ತಲ್ಲ, ಮಾತಾಡ್ತಾ ಸ್ಥಿತಿಗೆ ಹೋದೆ. ನಾವು ಹೋಗುವಾಗ ಯಾಕೆ ಆಗತ್ತೆ ಅಂದ್ರೆ 2 ಕಾರಣಕ್ಕೋಸ್ಕರ ಆಗತ್ತೆ. ಒಂದು, ಹಿಂದೆ ಹೋಗ್ಬಿಡ್ತೀವಿ ನೋಡಿ, ಇಲ್ಲಿ ಮಾತಾಡೋದು ಕಷ್ಟ ಆಗತ್ತೆ. ಹಿಗ್ಗಿಸ್ಬೇಕು, ಎದೆ ಎತ್ತಬೇಕು. ಲಿಫ್ಟ್ ದ ಚೆಸ್ಟ್, ಎದೆ ಎತ್ತುಕೊಂಡು ಮಾಡಿದ್ರೆ, ತಲೆ ಹಿಂದೆ ಹಾಕಿದ್ರೆ ಆವಾಗ ನಿಮಗೆ ಧ್ವನಿಯಲ್ಲಿ ವ್ಯತ್ಯಾಸ ಆಗಲ್ಲ. ಇನ್ನೊಂದ್ಸರಿ ಮಾಡ, ಕೈ ಇಟ್ಕೊಳ್ಳಿ, ಹಿಂದ್ಗಡೆ ಎಲ್ಲಿ ನೋಡಿ, ಈಗ ಟೇಲ್ ಬೋನ್ ಪ್ರೆಸ್ ಮಾಡ್ಬೇಕು ನೋಡಿ. ನನ್ನ ಕೈ ನೋಡಿ, ಕೈ ಬೆರಳಿಂದ ಹೆಬ್ಬೆರಳಿಂದ ಟೇಲ್ ಬೋನ್ ಪ್ರೆಸ್ ಮಾಡ್ಬೇಕು. ನಿಜ, ಹಿಂದಕ್ಕೆ ಟೇಲ್ ಬೋನ್ ಕೆಳಗಡೆ ಇರುತ್ತೆ, ಹುಡುಕಾಡೋ ಕೆಲಸ ಇಲ್ಲ. ಗೊತ್ತಾಯ್ತಲ್ಲ? ಲಾಸ್ಟ್ ಬೆನ್ಮೂಳೆ ಬಂದು ಎಂಡ್ ಆಗುವ ಜಾಗ, ಒಂದು ಗ್ರೌಂಡ್ ಶೇಪ್, ಒಂದು ಕೈ ನೋಡಿ ಈ ತರ ಇರುತ್ತೆ ಕೆಳಗಡೆ. ಸಿಗ್ತಾ ಎಲ್ಲರಿಗೂ? ಕೆಲವ್ರಿಗೆ ಅನುಮಾನ ಇದೆ, ಹೌದಾ ಇಲ್ವಾ? ಅಲ್ಲ, ಇದು ಹೌದಾ ಇಲ್ವಾ? ಕೈ ಇಟ್ಟಿದ್ದು ಯಾಕೋ ಗಟ್ಟಿ ಇದೆ, ಸ್ವಲ್ಪ ಮೃದುನೇ ಇದೆ. ಇದು ಮೃದು ಇದ್ದಲ್ಲೂ ಗಟ್ಟಿ ಇರುತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ? ಶೋಲ್ಡರ್ ಬ್ಯಾಕ್, ಭುಜ ಹಿಂದಕ್ಕೆ ತಗೊಳ್ಳಿ, ಎದೆ ಎತ್ತಿ ಇನ್ನು ಸ್ವಲ್ಪ ಎದೆ ಭಾಗ ಒಳಗೆ ತಗೊಳ್ಳಿ, ಕಾಲು ನೇರ ಮಾಡಬೇಕು. 2 ಪಾದಗಳ ಮೇಲೆ ಸಮಾನ ಭಾರ, 2 ಪಾದದ ಮೇಲೆ ಸಮಾನ ಭಾರ ಇರಬೇಕು. ನೋಡ್ಕೊಳ್ಳಿ, ಪಾದ 2 ಪಾದ ಒಂದೇ ಟ್ರ್ಯಾಕ್ ಅಲ್ಲಿ ಇದೆ ನೋಡಿ. ಮೊದಲು ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆನೂ ಹಾಕ್ಬಿಡ್ಬೋದು ಹಾರದಾಗ. ನೇರ ಇರಬೇಕು, ಕಾಲು ನೇರ ಇದೆ, ಎಳಿತಾ ಇದೆ. ಬಲ ಪಾದದ ಹಿಮ್ಮಡ ಎತ್ಕೊಂಡು ಬಲಕ್ಕೆ ಪಾದ ತಿರ್ಸ್ಕೊಳ್ಳಿ. ಎಡಪಾದವನ್ನು ಹಿಮ್ಮಡವನ್ನು ಸ್ವಲ್ಪ ಹಿಂದೆ ಸರಿಸಿ, ಅಂದ್ರೆ ಎಡಪಾದ 60 ಡಿಗ್ರಿ ಅಟ್ಟು ತಿರ್ಸ್ಕೋಬೇಕು, ಬಲಪಾದ 90 ಡಿಗ್ರಿ ಅಟ್ಟು ತಿರ್ಸ್ಕೋಬೇಕು. ನೇರ ಪೂರ್ಣ ಟಚ್ ಮಾಡಿ ಎಳಿತಾ ಇದೆ. ಈಗ ಬಲಗಾಲ ನಿಧಾನ ಬೆಂಡ್ ಮಾಡ್ತಾ ಹೋಗಿ ಕೆಳಗೆ, ಬೆಂಡ್ ಮಾಡ್ತಾ ಹೋಗಿ ಕೆಳಗೆ, ಬೆಂಡ್ ಮಾಡ್ತಾ ಹೋಗಿ ಕೆಳಗೆ, ಬೆಂಡ್ ಮಾಡ್ತಾ ಹೋಗಿ ಕೆಳಗೆ, ಮತ್ತೆ ವಾಪಸ್ ಪಾದ ಮುಂದೆ. ಎಡಗಾಲಿನ ಹಿಮ್ಮಡವನ್ನು ಎತ್ತಿ ತಿರ್ಸ್ಕೊಳ್ಳಿ. ಬಲಪಾದ ಹಿಮ್ಮಡ ಹೊರಗಡೆ ಹಾಕಿ. ಈಗ ನಿಧಾನ ಎಡಗಾಲು ಬೆಂಡ್ ಮಾಡ್ತಾ ನಿಧಾನ ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ, ಕೈ ನೇರ ಮಾಡಿ, ಕೈ ನೇರ ಮಾಡಿ. ಮತ್ತೆ ನಿಧಾನ ಪಾದ ಮುಂದಕ್ಕೆ, 2 ಪಾದ ಮುಂದೆ, ಕೈ ನಿಧಾನ ಕೆಳಕ್ಕೆ, ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಮಾಡಿರುವ ಆಸನ ವೀರಭದ್ರಾಸನ ಪ್ರಕಾರದು. ಯಾವುದು?
ವೀರಭದ್ರಾಸನ ಪ್ರಕಾರದವು. ವೀರಭದ್ರಾಸನ ಪ್ರಕಾರದವನಲ್ಲಿ ತಪ್ಪುಗಳೇನಾಗತ್ತೆ? ಪಾಪ ಜೋಡು, ಕಾಲು ಜೋಡು, ಈ ಕಡೆ ತಿರುಗಿ ಕೂತ್ಕೊಳ್ಳಿ ಕೆಳಗಡೆ. ಇಲ್ಲಿ 90 ಡಿಗ್ರಿ ತನಕ ಕೆಳಗಡೆ ಹೋಗ್ಬೇಕು. ಹೊಟ್ಟೆ ಒಳಗೆ ಇದು ಸ್ಥಿತಿ. ಆಮೇಲೆ 90 ಡಿಗ್ರಿ ಸ್ಥಿತಿ ಹೋದ್ಮೇಲೆ ಕೈ ನೇರ, ಆಮೇಲೆ ಆ ಕಡೆ ಇಲ್ಲಿಂದ ಇಲ್ಲಿಗೆ ನೇರ ಸ್ಟ್ರೈಟ್, ಇಲ್ಲಿಂದ ಇಲ್ಲಿಗೆ ನೇರ ಸ್ಟ್ರೈಟ್. ಇದು ವೀರಭದ್ರಾಸನ ಪ್ರಕಾರ. ಆಯ್ತಲ್ಲ? ಇಷ್ಟು ಪರ್ಫೆಕ್ಟ್ ಆಗಿ ನಾವು ಮಾಡೋದು ಅಭ್ಯಾಸ ಆಗಬೇಕು. ನಿಂತ್ಕೊಳ್ಳಿ. ಈ ಆಸನವನ್ನು ಸರಿ ಮಾಡಿಕೊಳ್ಳೋದು ಹೇಗೆ? ಪಿಲ್ಲರ್ ಇರುತ್ತೆ, ಪಿಲ್ಲರ್ ಕಲ್ಯಾಣ ಮಂಟಪಗಳು ಎಲ್ಲೋ ಒಂದು ಪಿಲ್ಲರ್ ಇರುತ್ತೆ. ನಾವೆಲ್ಲೋ ಪ್ರಾಕ್ಟೀಸ್ ಮಾಡುವಾಗ ಅಥವಾ ನಮ್ಮ ಮನೇಲಿ ಒಂದು ಪಿಲ್ಲರ್ ಇದೆ, ಆ ಪಿಲ್ಲರಿಗೆ ನಿಂತ್ಕೋಬೇಕು ಕರೆಕ್ಟ್ ಆಗಿ. ಗೊತ್ತಾಯ್ತಲ್ಲ? ಬನ್ನಿ ಹಾರ್ದಿಕ್ ಬನ್ನಿ. ಈ ಕಡೆ ನಿಂತ ಮಾಡಿ ಕಲ್ತ್ಕೊಂಡು ಇದು ಒಂದು ಪಿಲ್ಲರ್. ಈಗಂದ್ರೆ ಇಲ್ಲಿಂದ ಹೋಗುವವರೆಗೆ, ಇಲ್ಲಿಂದ ಅಲ್ಲಿ ತನಕ ಹೋಗುವವರೆಗೆ ಪಿಲ್ಲರ್ ಇದೆ. ಗೊತ್ತಾಯ್ತಲ್ಲ? ಹೀಗೆ ನಿಂತ್ಕೋಬೇಕು. ಇದು ಒಂದು ಕಂಬ ಅಂತ ಇಟ್ಕೊಳ್ಳಿ. ಈಗ ನಾನು ಕಂಬದ ಹತ್ರ ನಿಂತಿದ್ದೀನಿ. ಈಗ ವೀರಭದ್ರಾಸನ ಪ್ರಕಾರದ್ದು ಸ್ಥಿತಿ ಚೆನ್ನಾಗಿ ಮಾಡ್ಕೋಬೇಕು ನಾನು. ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಕಂಬ ನಿಧಾನ ಹೀಗೆ ಇಟ್ಕೋಬೇಕು ನೋಡಿ, ಮಧ್ಯದಲ್ಲಿ ಇರ್ಬೇಕು. ಗೊತ್ತಾಯ್ತಲ್ಲ? ಹೀಗೆ ಪಾದ ತಿಳಿಸ್ಕೊಡ್ಬೇಕು. ಇಲ್ಲಿಂದ ನಿಧಾನ ಕೆಳಗಡೆ ಹೋಗ್ಬೇಕು ನೋಡಿ, ನೋಡಿ ನೋಡಿ, ಇಲ್ಲಿಂದ ನಿಧಾನ ಕೆಳಗೆ ನೋಡಿ. ವೀರಭದ್ರಾಸನ ಪ್ರಕಾರ ಬಂತ ಇಲ್ಲ ನೋಡಿ, ಅಲ್ಲಿ ಭುಜ ಹಿಡಿದಿದ್ದೀನಿ ನಾನು. ಅವರು ಕಂಬ ಹಿಡ್ಕೊಂಡು ಮಾಡು. ಕಂಬಕ್ಕೆ ಈ ತರ ಮಧ್ಯದಲ್ಲಿ ಸ್ಟೆಪ್ ಇರೋದಿಲ್ಲ, ನೀವು ಬಿಡ್ಬೇಡಿ, ಹಿಡ್ಕೊಳ್ತೀವಿ. ಆಮೇಲೆ ನೇರ ಮಾಡಬಹುದು, ಕಂಬನೇ ಪೂರ್ತಿ ಹಿಡ್ಕೊಳ್ಬಹುದು. ಸ್ಥಿತಿ ಕಂಬ ಹಿಡ್ಕೊಂಡ್ಬಿಟ್ರೆ ವ್ಯತ್ಯಾಸ ಏನಾಗುತ್ತೆ? ತಪ್ಪು ಆದ್ರೆ ಗೊತ್ತಾಗತ್ತೆ ನೋಡಿ. ನೀವು ಕಂಬ ಬಿಟ್ಟು ಹೊರಗೆ ಹೋದ್ರಿ ಅಂದ್ರೆ ಅವಾಗ ಏನಾಯ್ತು? ಏನಾಯ್ತು? ಶರೀರ ಮುಂದೋಯ್ತು ನೋಡಿ, ಈಗ ಹೋಯ್ತು. ಅದಕ್ಕೆ ಕಂಬದೊಟ್ಟಿಗೆ ಇರ್ಬೇಕು. ಕಂಬದೊಟ್ಟಿಗೆ ಇಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ರಿ ಅಂತ. ಗೊತ್ತಾಯ್ತಲ್ಲ? ಹೋಗಿ ಈಗ ಮತ್ತೆ ಆ ಕಡೆ ಮುಖ ಮಾಡಿ, ಪಾದ ಜೋಡಿಸಿ ಸಮಸ್ಥಿತಿ, ಸಮಸ್ಥಿತಿ. ಒಟ್ಟಿಗೆ ಜಂಪ್ ಮಾಡಬೇಕು. ಇಲ್ಲಿ ಹೆಲ್ಪ್ ಜಾಂಪ್, ಕೈ ನೇರ ಮಾಡಿ, ಬಲ ಪಾದ ಬಲಗಿಸ್ಕೊಡಿ. ಈಗ ಮತ್ತೆ ವೀರಭದ್ರಾಸನ ಪ್ರಕಾರದ್ದು ಹೋಗಿ ಅಲ್ಲಿಂದ ಪಾರ್ಶ್ವ ಕೋನಾಸನ, ರೈಟ್ ಫಿಂಗರ್ಸ್ ಸಪೋರ್ಟ್ ಲೆಫ್ಟ್ ಹ್ಯಾಂಡ್ ಅಪ್. ಇನ್ಹೇಲ್ ಕಮ್ ಬ್ಯಾಕ್, ವಾಪಸ್ ಬನ್ನಿ. ಮತ್ತೆ ಪಾದ ಆ ಕಡೆ ತಿರ್ಸ್ಕೊಳ್ಳಿ. ಹೋಗಿ ನಿಧಾನ ಕಾಲ್ ಬೆಂಡ್ ಮಾಡಿ. ಎಕ್ಸೇಲ್ ಪಾರ್ಶ್ವ ಕೋನಾಸನ, ಲೆಫ್ಟ್ ಫಿಂಗರ್ ಸಪೋರ್ಟ್ ರೈಟ್ ಹ್ಯಾಂಡ್ ಅಪ್. ಕಿವಿಗೆ ಟಚ್ ಆಗಲಿ, ಮೇಲಿನ ಕೈ ನೇರ ಮಾಡಿ. ಇನ್ಹೇಲ್ ಕಮ್ ಅಪ್, ಪಾದ ಮುಂದಕ್ಕೆ, ಕಾಲಿನ ಅಂತರ ಕಮ್ಮಿ ಮಾಡಿ, ಜಂಪ್, ಸಮಸ್ಥಿತಿ. ಈ ಕಡೆ ತಿರುಗಿ. ಈಗ ತ್ರಿಕೋನಾಸನ, ಆಮೇಲೆ ವೀರಭದ್ರಾಸನ ಪ್ರಕಾರದ್ದು, ಆಮೇಲೆ ಪಾರ್ಶ್ವಕೋನಾಸನ. ಒಂದು ರೂಟ್ ಇದೆ, ಗೊತ್ತಾಯ್ತಲ್ಲ? ಒಂದು ರೂಟ್. ಆ ಒಂದು ರೂಟಲ್ಲಿ ಒಂದೇ ಮೆಥಡ್, ಒಂದೇ ಕಡೆ ಮುಖ, ಒಂದ್ ಸೈಡ್ ಪಾದ ತಿರುಗಿದ್ರೆ 3 ಆಸನ ಮಾಡ್ಬೋದು. 3 in 1. ಹೌದಾ? ಇಲ್ಲ ಈಗ ಈ ಕಡೆ ಒಂದು ರೂಟಿಗೆ ನಾವು ಹೋದ್ವಿ ಅಂತ ಇಟ್ಕೊಳ್ಳಿ. ಇಲ್ಲಿಂದ ನೀವು ಮಂಗಳೂರಿಗೆ ಹೋದ್ವಿ. ಮಂಗಳೂರಿಗೆ ಹೋಗುವಾಗ ಅಲ್ಲಿ ಮುರುಡೇಶ್ವರ ಅಂತ ಹಿಂದೆ ಇಡಗುಂಜಿ ಇದೆ. ಇಡಗುಂಜಿ ದಾಟಿ ಅಲ್ಲಿ ಮತ್ತೆ ಮುಂದೆ ಹೋದ್ರೆ, ಅದೇ ರೂಟಲ್ಲಿ ಮುಂದೆ ಹೋದ್ರೆ ಮುರುಡೇಶ್ವರ ಇದೆ. ಅದೇ ಸ್ವಲ್ಪ ಮುಂದೆ ಹೋದ್ರೆ ಉಡುಪಿ ಸಿಗುತ್ತೆ. ಈಗ ಒಂದು ಕಡೆ ಹೋದ್ರೆ 3 ದೇವರ ದರ್ಶನ ಆಯ್ತು. ಹೋಗೋದೊಂದು ರೂಟ್, ಹೌದಾ? ಇಲ್ಲ ಮತ್ತೆ ವಾಪಸ್ ಹಿಂದೆ ಬರೋದೇನಿಲ್ಲ, ಹೋದಾದ್ರೆ ಮುಗಿಸ್ಕೊಂಡ್ಬಂದ್ಬಿಡೋದು. ಆ ತರ ಒಂದು ರೂಟಲ್ಲಿ, ಒಂದು ವೇನಲ್ಲಿ, ಒಂದು ಮೆಥಡ್ ಅಲ್ಲಿ, ಒಂದು ಸೈಡ್ ಬೆಂಡಿಂಗ್ ನಲ್ಲಿ ಒಂದು ಕಾಲ್ ಬೆಂಡ್ ಮಾಡೋದಿರ್ಬೋದು,
ಒಂದು ಸೈಡ್ ಬೆಂಡಿಂಗ್ ಮಾಡ್ತಿರ್ಬೋದು, ಒಂದು ಕಾಲು ಬೆಂಡ್ ಮಾಡಿ ನಿಂತ್ಕೊಳ್ಳುವಂತ ವೀರಭದ್ರಾಸನ ಪ್ರಕಾರದ್ದು ಇರ್ಬೋದು. ಇದೆಲ್ಲವೂ ಕೂಡ ಒಂದು ಸೆಟ್ ಇದೆ. 3 in 1 ಒಂದು ಸೆಟ್, 3 ಆಸನಗಳ ಒಂದು ಸಮುಚ್ಚಯ. ಈ ಕಡೆ ಮಾಡೋದು, ಈ ಕಡೆ ಮಾಡೋದು. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡುವಾಗ, ಕಲಿಸುವಾಗ ಇದೇ ತರ ಕಲಿಸಬೇಕು. ಮೊದಲು ತ್ರಿಕೋನಾಸನ ಕಲಿಸಬೇಕು, ಆಮೇಲೆ ವೀರಭದ್ರಾಸನ ಪ್ರಕಾರದ್ದು ಕಲಿಸಬೇಕು, ಆಮೇಲೆ ಪಾರ್ಶ್ವಕೋನಾಸನ ಕಲಿಸಬೇಕು. ಯಾಕೆಂದ್ರೆ ವೀರಭದ್ರಾಸನ ಪ್ರಕಾರದ್ದು ಹೋಗಿರ್ತೀವಿ, ಅಲ್ಲೇ ಸೈಡ್ ಬೆಂಡಿಂಗ್ ಮಾಡಿದ್ರೆ ಪಾರ್ಶ್ವಕೋನಾಸನ ಆಗೋಯ್ತು. ಗೊತ್ತಾಯ್ತಲ್ಲ? ಆ ತರ ಅಭ್ಯಾಸ ಮಾಡಿದ್ರೆ ಲಾಭನೂ ಜಾಸ್ತಿ, ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚು ಆಸನಗಳ ಮಾಡಿ ಲಾಭವನ್ನು ಪಡ್ಕೊಳ್ಬಹುದು. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಈ ತರ ಅಭ್ಯಾಸ ಮಾಡಿ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿ, ಅಂದ್ರೆ ಅದರಲ್ಲಿ ಏನಿರುತ್ತೆ, ಹೇಗಾಗುತ್ತೆ ಇಲ್ಲಿ ನೋಡಿ. ಇಲ್ಲಿಂದ ಪಾರ್ಶ್ವಕೋನಾಸನಕ್ಕೆ ಕಾಲಗಲ ಇಟ್ಟು ಲೆಫ್ಟ್ ಸೈಡ್ ಕಾಲು ಬೆಂಡ್ ಮಾಡಿ ವೀರಭದ್ರಾಸನದ್ದು ಇಂದ ನಾವು ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಕ್ಕೆ ಒಂದು ಸ್ಟೆಪ್ ತಗೊಳ್ಬೇಕು. ಯಾವಾಗ ಹೀಗೆ ಇಟ್ಕೊಳ್ಬೇಕು. ಈ ಸ್ಟೆಪ್ ಯಾಕೆಂದ್ರೆ 2 ಕಾರಣಕ್ಕೋಸ್ಕರ. ಒಂದು, ಇಲ್ಲಿ ಪ್ರೆಸ್ ಮಾಡಬೇಕು, ಇಲ್ಲಿ 90 ಡಿಗ್ರಿ ಬರಬೇಕು. ಆಮೇಲೆ ಇಲ್ಲಿ ಪ್ರೆಸ್ ಮಾಡಿದಾಗ ಈ ಭಾಗ ನೋಡಿ, ಇಲ್ಲಿಂದ ಹೀಗೆ ಗೊತ್ತಾಯ್ತಲ್ಲ? ಇಲ್ಲಿಂದ ನೋಡಿ ಈ ಸ್ಟೆಪ್ ಬರಬೇಕು. ಇಲ್ಲ ನೀವು ಡೈರೆಕ್ಟ್ ಹೋಗ್ಬಿಟ್ರೆ ಅವಾಗ ಏನಾಗುತ್ತೆ, ಪಾರ್ಶ್ವಕೋನಾಸನ ನೋಡಿ, ಕೂಸ್ಬಿಡಿ, ಕೈ ಹೀಗೆ ಇಟ್ಕೊಂಡಿರ್ತೀವಿ, ಇಡೀ ಶರೀರ ಎತ್ತಬೇಕು, ಹಿಗ್ಸ್ಬೇಕು. ಆ ತರ ನಾವು ಕೆಳಗಡೆ ಹೋಗಿ ಮಾಡೋದು ಕಷ್ಟ ಆಗುತ್ತೆ. ಬ್ರಿಕ್ ಇದೆ ನಡೆಯುತ್ತೆ. ಆದ್ರೆ ಬ್ರಿಕ್ ಇಲ್ಲ, ಹಾಗೆ ವಿದೌಟ್ ಸಪೋರ್ಟ್ ಮಾಡಿದ್ವಿ ಅಂದ್ರೆ ಕೈ ಪ್ರೆಸ್ ಮಾಡಿ ಹಿಗ್ಸ್ಬೇಕು. ಆಮೇಲೆ ನೋಡಿ ನಿಧಾನ ಕೆಳಗಡೆ ಇದು ಮೇಂಟೈನ್ ಮಾಡ್ಬೇಕು. ಆಮೇಲೆ ಕೈ ಮೇಲೆ ಈ ಭಾಗ ಎದೆ ಎತ್ತಬೇಕು, ಹಿಗ್ಸ್ಬೇಕು ಕೆಳಗೆ. ಇದು ವೀರಭದ್ರಾಸನ ಪ್ರಕಾರದ್ದು ಆದಮೇಲೆ ಪಾರ್ಶ್ವಕೋನಾಸನದಲ್ಲಿ ಒಂದು ಸ್ಟೆಪ್ ತಗೊಂಡು ಆಮೇಲೆ ಕೆಳಗಡೆ ಕೆಳಗಡೆ ಮೊಣಕೈ ಕೆಳಗೆ ತಗೊಂಡು ಎಲುಬು ಪುಷ್ ಮಾಡ್ತಾ ಹೋಗಿ ಕೆಳಗೆ. ಕಾಲ್ ನಡುವೆ 1.5 ಅಡಿಯಷ್ಟು ಗ್ಯಾಪ್, 1.5 feet ಗ್ಯಾಪ್. ಡೀಪ್ ಎಕ್ಸಲೇಷನ್, ಸ್ವಲ್ಪ ಫ್ರೀ ಬಿಡಿ. ರಿಲ್ಯಾಕ್ಸ್ ದ ಫೇಸ್, ಎಕ್ಸೇಲ್ ಗೋ ಡೌನ್. ಮತ್ತೆ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನಿಧಾನ ಕೈ ಕೆಳಗೆ, ಮೊಣಕೈ ಕೆಳಗೆ ತಗೊಳ್ಳಿ. 2 ಪಾದಗಳ ಮೇಲೆ ಸಮಾನ ಭಾರ. ಫ್ರೀ ಬಿಡಿ, ಸ್ವಲ್ಪ ಕೆಳಗೆ, ಸ್ವಲ್ಪ ಕೆಳಗೆ. ಎಕ್ಸೇಲ್ ಮಾಡ್ತಾ ಸ್ವಲ್ಪ ಕೆಳಗೆ, ಪಾದ ಸೀದಾ ಇಲ್ಲಿ, ಸ್ವಲ್ಪ ಕೆಳಗೆ ಹೋಗಿ. ಮೊಣಕೈ ಕೆಳಗೆ ತಗೊಂಡೋಗಿ, ಸ್ವಲ್ಪ ಕೆಳಗೆ ತಗೊಂಡೋಗಿ, ಸ್ವಲ್ಪ ಕೆಳಗೆ ತಳ್ಳಿ, ಪುಷ್ ಮಾಡಿ ಕೆಳಗೆ ತಳ್ಳಿ, ಸ್ವಲ್ಪ ಕೆಳಗೆ. ಕಾಲ್ ಬೆಂಡ್ ಮಾಡಿ ಹಾಗೆ ವಾಪಸ್ ರಿಲ್ಯಾಕ್ಸ್ ಕೂತ್ಕೊಳ್ಳಿ. ಉತ್ಸವ ನಡೀತಾ ಇದೆ, ರಥೋತ್ಸವ. ರಥ ಎಳೆಯಬೇಕು. ರಥಕ್ಕೆ ಹಗ್ಗ ಕಟ್ಟಿದ್ದಾರೆ ರೋಪ್. ಆ ರೋಪನ್ನ ರಥದ ಮೂಲ ಅದಕ್ಕೆ ಕಟ್ಟಿದ್ದಾರೆ. ಆ ರೋಪನ್ನ ಎಳಿಬೇಕಲ್ಲ, ಎಳೆದ ರಥ ಬರುತ್ತಾನೆ. ಅದಕ್ಕೇನ್ ಮಾಡ್ಬೇಕು, ಏನ್ ಮಾಡ್ತಾರೆ, ಸುಮ್ಮನೆ ಒಂದು ಪ್ರಯೋಗ ಇದೆ, ಒಂದು ಎಕ್ಸಾಂಪಲ್. ರಥ ಎಳೆಯೋರೆಲ್ಲರೂ ಕೂಡ ಹಗ್ಗದ ತುದಿಗೆ ಹೋಗಿದ್ದಾರೆ, ರಥ ಎಳಿತಾ ಇದ್ದಾರೆ. ಬರ್ತದ ರಥ? ಬರಲ್ಲ. ಹಗ್ಗ ಉದ್ದ ಆಗತ್ತೆ. ಹಗ್ಗ ಉದ್ದ ಆಗಲಿ ಬಹಳಷ್ಟು ಟೈಮ್ ತಗೊಳತ್ತೆ. ಫಸ್ಟ್ ಹಗ್ಗ ಉದ್ದ ಆಗ್ಬೇಕು. ಯಾಕೆಂದ್ರೆ ಎಲ್ಲೋಗಿದಾರೆಲ್ಲರೂ ಹಗ್ಗದ ತುದಿಗೆ ಹೋಗಿದ್ದಾರೆ. ಮಧ್ಯದಲ್ಲೆಲ್ಲ ಗ್ಯಾಪ್ ಇದೆ, ಹಗ್ಗ ಕಾಣ್ತಾ ಇದೆ. ಅದ್ರ ಇದು ಬರ್ತಾ ಇದೆ, ರಥ ಬರ್ತಾ ಇದೆ, ಅವೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ರಥ ಯಾಕೆ ಬರ್ತಾ ಇಲ್ಲ, ನಾವೆಲ್ಲ ಎಳಿತಾ ಇದ್ದೀವಿ ಅಂತ. ಆದ್ರೆ ಅಲ್ಲೊಬ್ರು ಬಂದ್ರು, ಬಂದ್ ಕೂಡಲೇ ಹೇಳಿದ್ರು, ಇಲ್ಲೆಲ್ಲ ಜನ ಇಲ್ಲ, ಬನ್ನಿ ಅಂತ. ಮುಂದೆ ರಥದ ಹತ್ರ ಹೋದ್ರು. ರಥದ ಹತ್ರ ಹೋದ್ರೆ 100 ಜನ ಬೇಕಾಗಿಲ್ಲ, ಒಂದು 10 ಜನ ರಥ ಎಳಿಬಹುದಲ್ವಾ? ಯಾಕೆ? ರಥದ ಹತ್ತಿರ ಹೋಗಿ ಹೇಳಿದ್ರೆ ರಥ ಬರುತ್ತೆ.
ರಥದ ದೂರದ ಹತ್ರ ಹೋಗಿ ಹಗ್ಗ ಹೇಳಿದ್ರೆ ರಥ ಬರಲ್ಲ, ಬಂದ್ರೂ ಕೂಡ ಆ ಕಡೆ ಈ ಕಡೆ ಶೇಕ್ ಆಗ್ತದೆ. ಗೊತ್ತಾಯ್ತಾ ನಾನು ಹೇಳಿದೆ ಎಕ್ಸಾಂಪಲ್? ಅದೇ ತರ ಕೈ ಮೇಲೆ ಎತ್ಕೊಂಡು ಮುಂದುಗಡೆ ಬಾಗಿದ್ರೆ ಅಷ್ಟು ಪ್ರಮಾಣದಲ್ಲಿ ಟಚಿಂಗ್ ಆಗಲ್ಲ. ಕೈ ಇಟ್ಟಾಗ ಹತ್ತಿರದಲ್ಲಿ ಇದ್ದಾಗ ಇದೆಲ್ಲ ಟಚ್ ಆಗಲ್ಲ. ಈಗ ಇಟ್ಕೊಳ್ಳಿ ಒಂದ್ಸರಿ, ಹೀಗೆ ನೋಡಿ, ಎಳಿ, ಎತ್ತಿ ಮೇಲೆ, ಎತ್ತಿ ಮೇಲೆ, ಎತ್ತಿ ಸ್ವಲ್ಪ ಮೇಲೆ, ಮೊಣಕೈ ಮೇಲೆ ಏನಾಗ್ತಾ ಇದೆ. ಈಗ ಕೈ ಎತ್ತಿ ಹೀಗೆ ನೋಡಿ, ಕಡಿಮೆನಾ ಜಾಸ್ತಿನಾ? ಕಡಿಮೆ ಇಲ್ವಾ? ಗೊತ್ತಾಯ್ತಲ್ಲ ನಿಮಗೆ? ಅದನ್ನೇ ಮಾಡಿದ್ದು ನಾವೀಗ. ಕೆಳಗೆ ಶಾರ್ಟ್ ಹ್ಯಾಂಡ್ ಮಾಡ್ಬೇಕು, ಉದ್ದ ಕೈಯನ್ನ ಗಿಡ್ಡ ಕೈ ಮಾಡ್ಬೇಕು, ಅದರಿಂದ ಕೆಳಗಡೆ ಹೋಗ್ಬೇಕು. ನಮ್ಮ ಟಾರ್ಗೆಟ್ ಏನು? ಕೈಯಲ್ಲ, ಮೊಣಕೈಯನ್ನ ಪಾದದ ಕಡೆ ತಗೊಂಡು ಹೋದ್ರೆ ಇಡೀ ಬ್ಯಾಕ್ ಬೋನ್ ಟಚ್ ಆಗತ್ತೆ. ಆಮೇಲೆ ಕೈ ಬಿಟ್ಟಾಗ ಆರಾಮಾಗಿ ಉತ್ತನಾಸನ ಮಾಡ್ಬಿಡ್ಬೋದು. ಗೊತ್ತಾಯ್ತಲ್ಲ? ಅದಕ್ಕೆ ಇಲ್ಲಿಂದ ಇಲ್ಲಿ ಟಚ್ ಆಗ್ಬೇಕಾದ್ರೆ ಇಲ್ಲಿ ಟಚ್ ಆಗ್ಬೇಕು, ಇಲ್ಲಿಂದ ಇಲ್ಲಿ ಟಚ್ ಆಗ್ಬೇಕಾದ್ರೆ ಇದನ್ನ ಹೇಳ್ಕೋಬೇಕು, ಇದನ್ನು ಪ್ರೆಸ್ ಮಾಡಿ ಇದನ್ನ ಹೇಳ್ಕೋಬೇಕು. ಹೀಗೆ ಜಾಯಿಂಟ್ ಟು ಜಾಯಿಂಟ್ ಅದನ್ನ ಸಪರೇಟ್ ಆಗಿ ಟಚ್ ಮಾಡಿ ಅದಕ್ಕೆ ಬೇಕಾಗುವಷ್ಟು ಟಚಿಂಗ್ ಕೊಡ್ಬೇಕು. ಗೊತ್ತಾಯ್ತಲ್ಲ? ಸೊ ಅದು ಯೋಗ. ಟಚಿಂಗ್ ಮಾಡ್ತೀವಲ್ಲ ಅದು ಯೋಗ, ನೆನ್ಪಿಟ್ಕೊಳ್ಳಿ. ಹಾಗೆ ಮೇಲೆ ಬನ್ನಿ, ಕಾಲ್ ನಡುವೆ ಗ್ಯಾಪ್, ಕಾಲ್ ನಡುವೆ ಗ್ಯಾಪ್, ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಹೀಗೆ ಪ್ರಾರಂಭದಲ್ಲಿ ಕಾಲ್ ಬೆರಳು ಒಳಗಡೆ ಇಟ್ಕೊಳ್ಬೇಕು, ಒಳಗಡೆ ಇಟ್ಕೊಳ್ಬೇಕು, ಕೈ ಹಿಂದೆ, ಆಯ್ತಾ? ಈಗ ನಿಧಾನ ಹಿಂದಕ್ಕೆ ಬಾಗಿ, ವಾಪಸ್ ಬಾಗಿ, ಮತ್ತೊಮ್ಮೆ ನಿಧಾನ ಹಿಂದೆ ಬಾಗಿ, ವಾಪಸ್. ಇದು ಅರ್ಧ ಉಷ್ಟ್ರಾಸನ. ಹೇಳಿ, ಅರ್ಧ ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನ ಆದ್ಮೇಲೆ ಕೈ ಹಿಂದ್ಗಡೆ ಇಟ್ಕೊಂಡ್ರೆ ಅದಕ್ಕೆ ಪೂರ್ಣ ಉಷ್ಟ್ರಾಸನ ಅಂತ ಕರೆಯುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಅದು ಉಷ್ಟ್ರಾಸನ. ಉಷ್ಟ್ರಾಸನದಲ್ಲಿ ಅರ್ಧ ಮಾಡಿದ್ರೆ ಮಾತ್ರ ಅರ್ಧ ಉಷ್ಟ್ರಾಸನ. ಉಷ್ಟ್ರಾಸನ ಪೂರ್ಣ ಮಾಡಿದ್ರೆ ಪೂರ್ಣ ಉಷ್ಟ್ರಾಸನ ಅಂತ ಕರೆಯುವುದಿಲ್ಲ, ಅದು ಉಷ್ಟ್ರಾಸನವೇ ಅಲ್ವಾ? ಸೆಟ್ ದೋಸೆ, ಕಟ್ ಮಸಾಲೆ ಎಲ್ಲ ಇರುತ್ತಲ್ಲ, ಹಾಗೆ ಕಟ್ ಮಸಾಲೆ ಅಂತಂದ್ರೆ ಪೂರ್ಣ ಮಸಾಲೆ ಅಂತ ಹೇಳಲ್ಲ, ಅದು ಮಸಾಲೆ ದೋಸೆನೇ ಅಂತಾರೆ. ಹೌದಾ? ಏನು ಮಲ್ಲಿಕಾರ್ಜುನ? ಹೌದಾ? ಈಗ ಕಟ್ ಮಸಾಲೆ ಅಂತ ಬರುತ್ತೆ, ಅರ್ಧ ಮಾಡಿಕೊಡ್ತಾರ, ಹೌದಿಲ್ಲ? ತಿಂತೀವೋ ಇಲ್ಲ? ಆಮೇಲೆ ಮತ್ತೆ ಆರ್ಡರ್ ಮಾಡಿದ್ರೆ ಪೂರ್ಣ ಮಸಾಲೆ ಕೊಡ್ರಿ ಅಂತ ಹೇಳ್ತಾರೆ, ಇಲ್ಲ ಮಸಾಲೆ ದೋಸೆ ಕೊಡಿ ಅಂತ ಹೇಳ್ತೀವಿ. ಹೌದಾ? ಇಲ್ಲ? ಹಾಗೆ ಅರ್ಧ ಉಷ್ಟ್ರಾಸನ ಆದ್ಮೇಲೆ ಪೂರ್ಣ ಉಷ್ಟ್ರಾಸನ ಇಲ್ಲ, ಉಷ್ಟ್ರಾಸನವೇ ಇರುತ್ತೆ. ಕೈ ಇಟ್ಕೊಳ್ಳಿ, ಒಂದೊಂದೇ ಕೈ ಬೆಳಿಗ್ಗೆ ಮಸಾಲೆ ದೋಸೆ ನೆನಪು ಮಾಡಿದಂತೆ ಎಲ್ಲರಿಗೂ ಖುಷಿನೇ ಕಾಣ. ಈ ಕೈ ನೇರ ಮಾಡಿ ಎದೆ ನಿಧಾನವಾಗಿ ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಬಾಗಿ, ಹಿಂಬಾಗಿ, ಕಾಲ್ ನಡುವೆ ಗ್ಯಾಪ್ ಇಟ್ಕೊಳ್ಳಿ, ಬನ್ನಿ ನಿಧಾನ ವಾಪಸ್. ಇದು ಹೀಗಿಟ್ಟಿದ್ಯಾಕಂತ ಯಾಕೆ ಹೇಳಿ? ಹೀಗಿಟ್ಟಿದ್ಯಾಕೆ? ಕಾಲ್ ಬೆರಳು ಒಳಗಡೆ ಇಟ್ಟಿದ್ಯಾಕೆ? ನಾವು ಕಾಲು ನಮಗೆ ಹತ್ರ ಆಗಲಿ ಅಂತ, ಹಿಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ಹೌದಾ? ಇಲ್ಲ? ನೋಡಿ, ಹೀಗಿದೆ, ಇಲ್ಲಿಂದ ಕಾಲನ್ನ ನಿಧಾನ ಹಿಡ್ಕೊಂಡು ಹೀಗೆ ಫಸ್ಟ್ ಹಿಡ್ಕೋಬೇಕು. ಆಮೇಲೆ ನೋಡಿ, ಇಲ್ಲಿ ಕಾಲು ಹೀಗಾಗತ್ತೆ. ನಾವು ಮಾಡುವ ಅವಸರದಲ್ಲಿ ಕಾಲು ಏನಾಯ್ತು? ಈಗ ಹಿಮ್ಮಡ ಏನಾಯ್ತು? ಹೊರಗಡೆ. ಹೌದಾ? ಇಲ್ಲ? ಅದಾದ ಒಳಗಡೆ ತಗೋಬೇಕು. ನೋಡಿ, ಎದೆ ಎತ್ತಬೇಕು, ಹಿಗ್ಗಿಸ್ಬೇಕು, ಇನ್ನಷ್ಟು ಹಿಗ್ಗಿಸ್ಬೇಕು. ನೋಡಿ, ಎದೆ ಎತ್ತಬೇಕು, ತಲೆ ಪೂರ್ಣ ಹಿಂದಾಗಬೇಕು. ಉಷ್ಟ್ರಾಸನದಲ್ಲಿ ನಾವು ಗಮನಿಸಬೇಕಾಗಿರೋದು ಅಂದ್ರೆ ಎದೆಯನ್ನ ಎಷ್ಟು ಪ್ರಮಾಣದಲ್ಲಿ ಎತ್ತಿವಿ ಅನ್ನೋ ಆಧಾರದ ಮೇಲೆ ಉಷ್ಟ್ರಾಸನ ಲಾಭವನ್ನು ನಾವು ಪಡ್ಕೊಳ್ಬೇಕು. ಗೊತ್ತಾಗಲ್ಲ? ಎದೆ ಎತ್ತುಕೊಂಡಿರ್ಬೇಕು. ಇನ್ನೊಂದ್ಸರಿ ಮಾಡಿ ಹೋಗಿ. ಉಷ್ಟ್ರ ಪಕ್ಷಿ ಅಂತ ಒಂದಿದೆ ಅಲ್ವಾ? ಆದರೆ ಇಲ್ಲಿ ಉಷ್ಟ್ರ ಅಂದ್ರೆ ಪಕ್ಷಿ ಅಲ್ಲ, ಉಷ್ಟ್ರ ಅಂದ್ರೆ ಕ್ಯಾಮ. ಗೊತ್ತಾಯ್ತಲ್ಲ? ಒಂಟೆ, ಕನ್ನಡದಲ್ಲಿ ಒಂಟೆ. ಒಂಟೆ ಹಾಗೆ ಹೀಗೆ ಈ ಬರುತ್ತಲ್ಲ ಒಂಟೆ ಮೇಲ್ಗಡೆ, ಹೀಗೆ ಆ ತರ ಶರೀರದ ರಚನೆ. ಉಷ್ಟ್ರಾಸನದಲ್ಲಿ ಲಾಭಗಳೇನು ಅಂದ್ರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇದು ಎಕ್ಸ್ಟೆಂಡ್ ಆಗುತ್ತೆ. ಎರಡನೇದು ಲಂಗ್ಸ್
ಡಿಪೆಂಡ್ ಆಗುತ್ತೆ. ಅಂದರೆ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡೋದು, ಹಾರ್ಟ್ ಚೆನ್ನಾಗಿ ವರ್ಕ್ ಮಾಡೋದು. ಯಾಕೆಂದರೆ ಎದೆ ಎತ್ತುಕೊಂಡು ಮಾಡ್ತಾ ಇರೋದ್ರಿಂದ. ಇನ್ನೊಂದು ಬೆನ್ನು ಮೂಳೆಯ ಗೂನು ಬೆನ್ನು, ಜೋಲು ಭುಜ. ಕೆಲವರು ಜೋಲು ಭುಜ ಅಂದ್ರೆ ಏನು, ಹೀಗಿರ್ತಾರೆ ಕೆಲವರಿಗೆ ಅಲ್ವಾ. ನೀವು ಏನೇ ಹೇಳಿದ್ರೆ ಹೀಗೆ ಇರುತ್ತೆ ಭುಜ ಮುಂದೆ ನೋಡಿ. ಇದು ಡೇಂಜರ್. ಇಲ್ಲಿ ನೋಡಿ ಹೀಗೆ ತುಂಬಾ ಜನ ಹೀಗಿರ್ತಾರೆ. ಅನೇಕ ಮಕ್ಕಳು ಇವತ್ತು ಮನೇಲಿ ಹೀಗೆ ಇರ್ತಾರೆ ತುಂಬಾ ಜನ. ಈ ಭುಜ ಹಿಂದೆ ಹೋಗ್ಲಿಲ್ಲ ಅಂದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುದ್ಧಿ. ಈ ಭುಜ ಹಿಂದೆ ಹೋಗಲಿಲ್ಲ, ಹೀಗೆ ಇತ್ತು ಅಂದ್ರೆ ಅವರಿಗೆ ಮುಂದೆ ಅಸ್ತಮ ಬರ್ಬೋದು, ಟಿಬಿ ಕಾಯಿಲೆ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಲಂಗ್ಸ್ ಇನ್ಫೆಕ್ಷನ್ ಆಗ್ಬೋದು. ಇದೆಲ್ಲವೂ ಕಾರಣ ಏನು ಅಂದ್ರೆ ಶೋಲ್ಡರ್ ಡ್ರಾಪ್ ಔಟ್, ಕೆಳಗೆ ಜೋಲು ಭುಜ ಮತ್ತು ಗೂನು ಬೆನ್ನು. ಜೋಲು ಭುಜ ಹೀಗಿದ್ದಾಗ ಬೆನ್ನು ಏನಾಗುತ್ತೆ, ಹೀಗೆ ಅಲ್ವಾ, ಹೀಗೆ ನಡೀತಾ ಇರ್ತಾರೆ ತುಂಬಾ ಜನ ನೋಡಿ. ಅಂದ್ರೆ ಹೊಸಬರಿಗೆ ನಾ ಹೇಳಿದ್ದೀನಿ, ಹೊಸಬರಿಗೆ ಉತ್ರಾಸನ ಮಾಡುವಾಗ ಕೆಳಗಡೆ ಮಂಡಿ ನೋವಾಗುತ್ತೆ ಕೆಲವರಿಗೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇನ್ನೊಂದು ಗೂನು ಇಟ್ಕೋಬೇಕು. ಆಯ್ತಾ, ಇಲ್ಲಿ ನೋಡಿ ಹೀಗೆ ಇಟ್ಕೊಂಡು ನೋಡಿ ಎತ್ತರ ಬರ್ತದೆ ಅಲ್ವಾ, ಆರಾಮಾಗಿ ಉಷ್ಟ್ರಾಸನ ಮಾಡಬಹುದು. ಉಷ್ಟ್ರಾಸನ ಮಾಡಿ ಬರದೇ ಇರುವವರಿಗೆ ಉಷ್ಟ್ರಾಸನವನ್ನು ಮಾಡಿಸುವ ವಿಧಾನ ಸುಲಭವಾಗಿ ಮಾಡುವ ವಿಧಾನ. ಉಷ್ಟ್ರಾಸನದ ಲಾಭ ಆಗುತ್ತೆ. ನಾವು ಹೀಗೆ ಮಾಡಬೇಕು ಅಂತೀವಿ, ಯಾವುದೇ ಪೂಜೆ ಹೀಗೇ ಮಾಡಬೇಕು ಅಂತ ಒಂದು ಹಾಗ ಅಂತ ಹೇಳಿ ಇಷ್ಟನ್ನೇ ದುಡ್ಡು ಕೊಡಬೇಕು, ಇಷ್ಟೇ ಕಾರಣಕ್ಕೆ ಹಾಕಬೇಕು ಅಂತ ಎಲ್ಲೂ ಇಲ್ಲ. ಇಷ್ಟು ಹೂ ತರಬೇಕು ಅಂತ ಹೇಳಿ ದೇವರಿಗೆ ಗೊತ್ತಾಗತ್ತೆ ನಿಮ್ಮ ಪರಿಸ್ಥಿತಿ ಏನು ಅಲ್ವಾ. ಹೌದಾ ಇಲ್ಲ? ಲಕ್ಷ್ಮಿ ಬನ್ನಿ ನನ್ನದೇ ಕೈ ಕೊಡಿ, ಹಾಗೆ ಕೊಡಿ, ಸ್ವಲ್ಪ ಇಲ್ಲೇ ತಲೆ ಹಿಂದ ಸ್ವಲ್ಪ ಬಟನ್ ಟೈಟ್ ಮಾಡಿ ಬಟನ್ ಟೈಟ್ ಮಾಡಿ, ಎದೆ ಫಿಕ್ಸಿ, ಇನ್ನು ಸ್ವಲ್ಪ ಲಿಫ್ಟ್ ಮಾಡಿ ತಲೆ ಹಿಂದ. ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ತರ ದಿಂಬಗಳಿಟ್ಕೊಂಡು ಉಷ್ಟ್ರಾಸನವನ್ನು ಕಲಿಸಬೇಕು. ಗೊತ್ತಾಯ್ತಾ? ಉಷ್ಟ್ರಾಸನ ಇಷ್ಟೆಲ್ಲ ಲಾಭ ಇದೆ ಅಂದ್ರೆ ಉಷ್ಟ್ರಾಸನ ಹೇಗೆ ಹೇಳ್ಕೊಡ್ಬೇಕು ಅಂತ ನಾವು ತಲೆ ಓಡಿಸ್ಬೇಕು. ಹೇಳ್ಕೊಡೋರು ಈ ತರ ದಿಂಬಗಳು ಇಟ್ಕೊಂಡು ಹೇಳ್ಕೊಡ್ಬೇಕು, ಮಾಡು ನೋಡು ಅಂತ. ಎಷ್ಟು ವಿಶ್ವಾಸ ಬರುತ್ತೆ. ಖುಷಿ ಆಯ್ತಾ ಇಲ್ರಿ? ಖುಷಿ ಆಯ್ತು ಅಂದ್ರೆ ಅದರ ಉಷ್ಟ್ರಾಸನ ಮಾಡ್ಬೋದಲ್ಲ. ಕ್ರಮೇಣ ಇದನ್ನೇ ಜೀವನ ಪೂರ್ತಿ ಇಷ್ಟೆಲ್ಲ ಇಟ್ಕೊಂಡು ಹೋಗುದಲ್ಲ, ಗೊತ್ತಾಯ್ತಾ? ಜೀವನ ಪೂರ್ತಿ 2-3 ಬೂಟ್ರು ಇದು ಹೋಗೋನೆಲ್ಲ ತಗೊಂಡು ಹೋಗುದು ಅಲ್ಲ, ಉಷ್ಟ್ರಾಸನ ಮಾಡಿ. ಇದು ಕ್ರಮೇಣ ಏನ್ ಮಾಡ್ಬೇಕು, ಇದು ಪ್ರಮಾಣ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾವಾಗಲೂ ಯೋಗ ಮತ್ತು ಉದ್ಯೋಗ ಎರಡರಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಉದ್ಯೋಗದಲ್ಲಿ ಮೇಲೆ ಹೋದ್ರೆ ಪ್ರಮೋಷನ್, ಸಂಬಳ ಜಾಸ್ತಿ, ಗೊತ್ತಾಯ್ತಲ್ಲ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ AGM ಆಗ್ತಾನೆ, DGM ಆಗ್ತಾನೆ, MD ಆಗ್ತಾನೆ ಅಂತ ಇಟ್ಕೊಳ್ಳಿ. ಅವರು ಮೇಲೆ ಹೋಗ್ತಾ ಇದ್ದಾಗೇನೋ ಅವರಿಗೆ ಪ್ರಮೋಷನ್, ದುಡ್ಡು ಜಾಸ್ತಿ ಬರುತ್ತೆ. ಯೋಗದಲ್ಲಿ ಕೆಳಗೆ ಹೋದ್ರೆ ಪ್ರಮೋಷನ್, ಗೊತ್ತಾಯ್ತಲ್ಲ. ತಲೆ ಕೆಳಗೆ ಹೋಗ್ಬೇಕು, ಹಿಂದ್ಗಡೆ ಬ್ಯಾಕ್ ಬೆಂಡಿಂಗ್ ಮಾಡಬೇಕು, ಕೆಳಗಡೆ ಹೋಗ್ಬೇಕು, ಉತ್ತಾನಾಸನ ಕೆಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು, ಕೆಳಗೆ ಮತ್ತು ಒಳಗೆ ಹೋದ್ರೆ ಇಲ್ಲಿ ಯೋಗದಲ್ಲಿನೂ ಪ್ರಮೋಷನ್. ಅಂದ್ರೆ ಇಲ್ಲಿ ಲಾಭ ಸಿಗತ್ತೆ, ಹಣಕಾಸಲ್ಲ, ಆರೋಗ್ಯದ ಲಾಭ. ಹೆಲ್ತ್ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರೋದು, ಅದು SB ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ಇದು ಹೆಲ್ತ್ ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ಹೆಲ್ತ್ ಅಕೌಂಟ್ ಅಲ್ಲಿ ಜಮಾ ಆಗುವಾಗ ನಾವು ಅನೇಕ ರೀತಿಯ ಪ್ರಯೋಗಗಳು ಮಾಡ್ತಾ ಆಸನಗಳನ್ನ ಕರಗತ ಮಾಡಿಕೊಡ್ಬೇಕು, ನಮ್ಮದಾಗಿಸ್ಕೊಡ್ಬೇಕು. ಗೊತ್ತಾಯ್ತಲ್ಲ. ಬೇರೆಯವರು ಯಾರೋ ಒಬ್ರು ಚಾಲೆಂಜ್ ಮಾಡಿರ್ತಾರಲ್ವಾ, ಅವ್ರನ್ನ ದೋಸ್ತಿ ಮಾಡಿ ನೋಡುವ ಏನೋ ಮಾಡ್ತಾರೇ ಇಲ್ಲ. ಚಾಲೆಂಜ್ ಮಾಡ್ತಾರೆ, ಏನೇನು ಬೇಕಾರಾಗಿಲ್ಲ, ಅವ್ನು ದೋಸ್ತಿ ಮಾಡ್ತೀನಿ ನಾನು, ಅವನ ಹತ್ರ ಇಟ್ಟು ದುಡ್ಡಿಸ್ಕೋತೀನಿ, ಮಾಡ್ತಾರೇ ಇಲ್ಲ. ಹಾಗೆ ಇಷ್ಟು ಪ್ರಯತ್ನ ಮಾಡಬೇಕು. ನೋಡಿ, ಗೊತ್ತಾಯ್ತಲ್ಲ. ಅಲ್ಲಿಂದ ಹೋಗುವಾಗ ನಮ್ಮ ಮನೆಗೆ ಸರಿ ಏನಾಗುತ್ತೆ, ನಾವು ಒಂದು ಕೈ ಹಿಡಿದುಕೊಂಡು ಮತ್ತೊಂದು ಕೈ ತಗೊಂಡು, ಹೌದಾಯ್ತು. ಕೆಲವರು ಏನ್ ಮಾಡ್ತಾರೆ, ಉಷ್ಟ್ರಾಸನದಲ್ಲಿ ಹೀಗೆ ತಗೊಳ್ತಾರೆ. ಹೀಗೂ ಮಾಡುವಾಗಿಲ್ಲ, ಯಾಕಂದ್ರೆ ಒಂದು ಕೈ ಕೆಳಗೆ ತಗೊಳ್ಳೋದು ಆ ಶೋಲ್ಡರ್ ಒಂದು ಸ್ಟ್ರೆಚಿಂಗ್ ಸಿಕ್ತು, ಈ ಶೋಲ್ಡರ್ ಹಾಗೆ ಹೋಗಿತ್ತು. ಅದಕ್ಕೆ 2 ಕೈ ಹೀಗೆ ಹೀಗಿಟ್ಕೊಂಡು ನಾನು ಬ್ಯಾಕ್ ಬೆಂಡಿಂಗ್, ಅರ್ಧ ಉಷ್ಟ್ರಾಸನ. ಒಂದೇ ಕೈ ನೋಡಿ ಕುಸಿಬಾರ್ದು, ಹೀಗೆ
ಲೆವೆಲ್ ವ್ಯತ್ಯಾಸ ಆಗ್ಬಾರ್ದು. ಈ ಕೈ ತಗೊಂಡದ್ದು ಗೊತ್ತಾಗ್ಬಾರ್ದು. ಆಮೇಲೆ ಎದೆ, ಆಮೇಲೆ ತಲೆಯಿಂದ ಹಿಮ್ಮಡವನ್ನ ಒತ್ತಿ ಉಷ್ಟ್ರಾಸನದ ಸ್ಥಿತಿಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಹಿಗ್ಸ್ಬೇಕು ಚೆನ್ನಾಗಿ. ಎದೆ ಎತ್ತಾ ಇರ್ಬೇಕು, ಹಿಗ್ಗಿಸ್ತಾ ಇರ್ಬೇಕು. ಒಂದ್ಸರಿ ಮಾಡೋಣ. ಸ್ವಲ್ಪ ಹಾಗೆ ಪಾದದ ಒಳಭಾಗ ಹೊರಗೆ ತಳ್ಳಬೇಕು. ಈ ಪುಸ್ತಕದ ಹಾಗೆ ಪಾದ ಓಪನ್ ಮಾಡಿ. ಓಪನ್ ಮಾಡಿದ್ರ ಇನ್ನು ಸ್ವಲ್ಪ ಓಪನ್ ಮಾಡಿ ಎತ್ತಿ. ಪಾದ ಓಪನ್ ಮಾಡಿದ್ರೆ ನಮ್ಮ ಮೊಣಕಾಲು ಸ್ವಲ್ಪ ಕೆಳಗೆ ಹೋಗುತ್ತೆ ನೋಡಿ. ಈಗ ನೋಡಿ, ಈಗ ಮಾಡಿದಾಗ ಸ್ವಲ್ಪ ಕೆಳಗೆ ಹೋಗುತ್ತೆ. ಹೋಗ್ತಾ ಇದೆಯಾ? ನಿನ್ನೆ ನಾವು ಬದ್ಧಕೋನಾಸನದಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅಭ್ಯಾಸ ಮಾಡಿದ್ವಿ ನೋಡಿ. ಸ್ವಲ್ಪ ಹಾಗೆ ಈಗ ನಿಧಾನ ಸೈಡ್ ಬೆಂಡಿಂಗ್, ಮತ್ತೆ ಸೈಡ್ ಬೆಂಡಿಂಗ್, ಮತ್ತೆ ಸೀದಾ ನೇರ ಮಾಡಿ. ಇನ್ನು ಸ್ವಲ್ಪ ನೇರ ತಿಳ್ಕೊಳ್ಳಿ. ಕಾಲು ಬೆರಳು ನಿಮ್ಮ ಕಡೆ ಹೇಳ್ಕೊಳ್ಳಿ. ಭುಜ ಹಿಂದಕ್ಕೆ ತಳ್ಬೇಕು. ಇನ್ನು ಸ್ವಲ್ಪ ಹೇಳ್ಬೇಕು. ಕಾಫ್ ಮಸಲ್ ನೆಲಕ್ಕೆ ತಾಗಬೇಕು. ಬದ್ಧಕೋನಾಸನದ ಲಾಭ. ಬದ್ಧಕೋನಾಸನ ಲಾಭ ಏನು ಗೊತ್ತಾ? ಒಂದು ಮಾತಲ್ಲಿ ಹೇಳಬೇಕಾದ್ರೆ ಸ್ತ್ರೀ ಪುರುಷರಿಗೆ ವರದಾನವಾಗಿರುವ ಆಸನ ಇದು. ಕಿಡ್ನಿ ಸ್ಟೋನ್ ಆಗದೆ ಇರುವಂತೆ ತಡೆಯುತ್ತೆ. ಹಾಗೆ ಅಪೆಂಡಿಕ್ಸ್, ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳು ಇರ್ಬೋದು, ಅದನ್ನು ತಡೆಯುತ್ತೆ. ಮೂತ್ರಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ತಡೆಯುತ್ತೆ. ಅದರಲ್ಲೂ ಕೂಡ ಲೇಡೀಸ್ಗೆ ಮಂತ್ಲಿ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಆಗುವುದನ್ನು ತಡೆಯುತ್ತೆ. ಮತ್ತು ಪ್ರೆಗ್ನೆಂಟ್ ಇದ್ದಾಗ ಈ ಸ್ಥಿತಿಯಲ್ಲಿ ಕೂರಿಸ್ಬೇಕು. 5 ರಿಂದ 10 ನಿಮಿಷ ಕೂರಿಸ್ಬೇಕು. ಶಿಶುವಿನ ಚಲನೆ ಮತ್ತು ನಾರ್ಮಲ್ ಡಿಲಿವರಿಗೆ ಹೆಚ್ಚು ಸಹಾಯಕಾರಿಯಾಗುತ್ತೆ. ಸುಪ್ತ ಬದ್ಧಕೋನಾಸನ ಇದೆಲ್ಲವೂ ಕೂಡ. ಈಗ ಸ್ವಲ್ಪ ಮುಂದಬಾಗಿ ಪಾಪ, ಮುಂದಬಾಗಿ ಪಾಪ, ಮುಂದಕ್ಕೆ ಬಾಗಿ ವಾಪಸ್, ಮತ್ತೆ ಸೈಡ್ ಬೆಂಡಿಂಗ್, ಸೈಡ್ ಬೆಂಡಿಂಗ್, ವಾಪಸ್. ಈಗ ನಿಧಾನ ಟ್ವಿಸ್ಟಿಂಗ್, ಟರ್ನ್ ಮಾಡಿ, ವಾಪಸ್, ಟರ್ನ್ ಮಾಡಿ, ವಾಪಸ್, ಮತ್ತೆ ಟರ್ನ್ ಮಾಡಿ, ವಾಪಸ್, ಇನ್ನೊಮ್ಮೆ ಟರ್ನ್ ಮಾಡಿ, ವಾಪಸ್. ಸ್ಥಿತಿಯಲ್ಲಿ ಕೂರಿಸಬೇಕು ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಇದ್ದಾಗ ಮುಂದಗಡೆ ಬಾಗುದಿಲ್ಲ, ನೆನಪಿಟ್ಕೊಳ್ಳಿ. ಮುಂದಗಡೆ ನಾವು ನಾರ್ಮಲ್ ಇರುವವರು ಬಾಗ್ಬೋದು, ಆದ್ರೆ ಪ್ರೆಗ್ನೆಂಟ್ ಇರುವವರಿಗೆ ಬದ್ಧಕೋನಾಸನ ಸ್ಥಿತಿಯಲ್ಲಿ ಕೂರಿಸಬೇಕು. ಬೆಲ್ಟ್ ಹಾಕಿ ಕೂರಿಸ್ಬೋದು, ಇಲ್ಲ ಅಂದ್ರೆ ಈ ಕಡೆ ಒಂದು ದಿಂಬ ಕೊಟ್ಟು ಕೂರಿಸ್ಬೋದು. ಹೀಗೆ ಅದಕ್ಕೆಲ್ಲ ಬೇರೆ ಬೇರೆ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಕೂರಿಸ್ಬೇಕು. ಅವ್ರ ಸ್ಥಿತಿ ನೋಡ್ಕೊಂಡು ಕೂರಿಸ್ಬೇಕು. ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ದಿಂಬಗಳಿಟ್ಟು ಅಥವಾ ಬ್ರೇಕ್ ಇಟ್ಟು ಕೂರಿಸ್ಬೋದು. ಈಗ ನಿಧಾನ ಮುಂದೆ ಬಾಗಿ ಈ ಕಡೆ ವಾಪಸ್ ಬನ್ನಿ. ಕಾಲಿನ ಮೇಲಕ್ಕೆ, 2 ಕಾಲಿನ ಮಾಡಿ. ಈಗ ನಾವಾಸನದ ಅಭ್ಯಾಸ ಮಾಡೋಣ. ನಾವಾಸನ 2 ಕಾಲು ಮಡಿಸ್ಕೊಳ್ಳಿ. 2 ಕೈ ಹೀಗೆ ತೊಡೆ ಸಪೋರ್ಟ್ ತಗೊಳ್ಳಿ. ನಿಧಾನ ಕಾಲ ನೇರ ಪಾದ ಸೀದಾ ಇರಬೇಕು. ತಲೆ ಎತ್ತಬೇಕು, ಮುಂದೆ ನೋಡ್ತಾ ಇದೆ. ವಾಪಸ್ ಬನ್ನಿ. ಹೀಗಿಟ್ಕೊಳ್ಳಿ, ತೊಡೆ ಸಪೋರ್ಟ್ ಹಾಗೆ ಈಗ ನೇರ ಮಾಡಿ. ಯಾವ್ದ್ರ ಮೇಲೆ? ಬಟಕ್ ಮೇಲೆ ಇದೆ ಅಲ್ವಾ? ವಾಪಸ್ ಅಂದ್ರೆ ಬಟಕ್ ಸಪೋರ್ಟ್ ತಗೊಂಡು ನಾವು ಆಸನ ಮಾಡಬೇಕು. ಸರಿ, ಬಟಕ್ ಸಪೋರ್ಟ್ ತಗೊಂಡು ನಾವು ಆಸನ ಮಾಡಬೇಕು. ಹಿಂದ್ಗಡೆ ಹೋದ್ರೆ ಅವಾಗ ಹಿಂದ್ಗಡೆ ಹೋದ್ರೆ ತಿಳ್ಕೊಳ್ಳಿ. ಈಗ ಮಾಡಿರ್ಬೇಕು. ಮಾಡಿ 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 ಎಲ್ಲರೂ ಮಾಡಿ. ಸೊಂಟದ ಮೇಲೆ ಮಾಡಿ, ವಾಪಸ್ ಸೊಂಟದ ಮೇಲೆ ಮಾಡಿದಾಗ ಏನಾಯ್ತು? ಇದು ಒಂದು ದೋಣಿನೇ ಇರ್ತೈತಲ್ಲ, ಅದು ಇದು ಉಪಯೋಗ ಮುಳುಗೋಗ್ಬೇಕು. ಆದ್ರೆ ನಾವಾಸನ ಮಾಡಿದಾಗ ಇದೆಲ್ಲ ಎತ್ತಲಿಕ್ಕೆ ಆಗೋದು ಯಾವಾಗ? ಬಟಕ್
ಪಟ್ಟಕ್ಕಿನ ಮೇಲೆ ನೀವು ಬ್ರಷ್ ಹಾಕಿ ಮಾಡಿದಾಗ ಮಾತ್ರ ಎದೆ ಮಾಡಿ. ಒಂದ್ಸರಿ ಕೈ ನೇರ ಮಾಡಿ ನಾವಾಸನ. ಕೈ ಬಿಡಿ, ನೇರ ಮುಂದಕ್ಕೆ ಕೊಡಿ, ವಾಪಸ್ ಬನ್ನಿ, ರಿಲ್ಯಾಕ್ಸ್. ನೋಡಿ ಚೆನ್ನಾಗಿದೆ ಅಲ್ವಾ ಇದು ನಾವಾಸನ. ನಾವು ಬೆಲ್ಟ್ ಎಲ್ಲ ಹಿಡ್ಕೊಂಡು ಬ್ರೇಕ್ ಹಿಡ್ಕೊಂಡು ಮಾಡ್ತೀವಿ, ಆದರೆ ಲಾಭ ಆಗೋದು ನಮಗೆ ವಿದೌಟ್ ಸಪೋರ್ಟ್ ಇದ್ದಾಗಲೇ ನೆನಪಿಟ್ಟು. ಸಪೋರ್ಟ್ ಇದ್ದಾಗ ಲಾಭ ಆಗತ್ತೆ, ಹೆಚ್ಚೊತ್ತು ಇರಬೇಕು ಆ ಸ್ಥಿತಿಯಲ್ಲಿ. ಸಪೋರ್ಟ್ ತಗೊಳ್ಳೋದು ಯಾಕೆ? ವಿಶ್ವಾಸ ಬರಲಿಕ್ಕೆ, ಒಂದು ಆಸನ ಸ್ಥಿತಿ ಚೆನ್ನಾಗಿ ಆಗ್ಲಿಕ್ಕೆ, ಎರಡನೇದು, ಮೂರನೇದು ಆ ಆಸನದಲ್ಲಿ ಇರ್ಲಿಕ್ಕೆ. ಅದಕ್ಕಾಗಿ ಪ್ರಾಪ್ಸ್ ಯೂಸ್ ಮಾಡೋದು. ಸರಿ, ಈಗ ಅರ್ಧನಾವಾಸನ ಮಾಡೋಣ. ಅರ್ಧನಾವಾಸನ ಮಾಡೋಣ. ನಾವಾಸನ ಆಯ್ತು, ಅರ್ಧನಾವಾಸನ. ಕೈ ಹಾಗೆಯೇ ಮಾಡಿ, ವಾಪಸ್ ಹಾಗೆ ಮಾಡಿ, ವಾಪಸ್ ರಿಲ್ಯಾಕ್ಸ್. ಈಗ ಅರ್ಧನಾವಾಸನಕ್ಕೊಂದು ಆಕ್ಷನ್ ತಗೊಳ್ಳೋಣ. ಆ ಆಕ್ಷನ್ ಏನು ಅಂದ್ರೆ, ಇಲ್ಲಿಂದ ಇಲ್ಲಿಂದ ನಿಧಾನ ಪುಷ್, ಅಲ್ಲಿ ನಿಲ್ಬೇಕು, ಹೀಗಿಟ್ಕೊಳ್ಬೇಕು. ಕೈ ಹೀಗಿರುತ್ತೆ, ಕಾಲು ನೀರ ಆಗ್ತಾ ಇದ್ದಾಗ ಕೈ ಏನಾಗಬೇಕು, ಅಗಲ ಹೀಗಿದೆ. ಇಲ್ಲಿಂದ ಸ್ವಲ್ಪ ಅಪ್, ಸರಿ ಮಾಡ. ಭುಜಂಗಾಸನ ಮೇಲೆ ವಾಪಸ್ ಬನ್ನಿ. ಈಗ ಶಲಭಾಸನ ಮಾಡಬೇಕು. ಎರಡು ಕಾಲು ಒಟ್ಟಿಗೆ ಎತ್ತು, ಕೈ ಇಟ್ಕೊಳ್ಳಿ ಕೆಳಗಡೆ, ಮುಷ್ಟಿ ಕಟ್ಟಿ ಕೆಳಗಡೆ ಎತ್ತಿಬೇಕು. ಹಾಗೆ ವಾಪಸ್ ಕೆಳಗೆ, ಮತ್ತೆ ಕೈ ಮುಂದೆ ಇಟ್ಕೊಳ್ಳಿ, ಭುಜಂಗಾಸನ. ವಾಪಸ್. ಈಗ ಮತ್ತೆ ಶಲಭಾಸನ ಮಾಡಿ. ಎತ್ತಿ ಮೇಲೆ, ಎತ್ತಿ ಎತ್ತಿ ಕಾಲೇ ಮೇಲೆ ಬರಲಿ. ವೆರಿ ಗುಡ್, ಎತ್ತಿ ಮೇಲೆ, ವಾಪಸ್ ಬನ್ನಿ, ರಿಲ್ಯಾಕ್ಸ್. ಮತ್ತೆ ಕೈ ಖಾಲಿ, ಭುಜಂಗಾಸನ. ಹಾಗೆ ಒಳಗೆ ಶಶಾಂಕಾಸನ. ಕೈ ನೇರ ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ರೈಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಹಾಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ, ವಾಪಸ್ ಮತ್ತೆ ರೈಟ್ ಸೈಡ್ ಟರ್ನ್, ವಾಪಸ್ ಲೆಫ್ಟ್ ಸೈಡ್ ಟರ್ನ್ ಮಾಡಿ, ವಾಪಸ್. ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ, ಕಾಲಿನ ಹಾಗೆ ಎಳ್ಕೊಂಡು ಬನ್ನಿ. ಈ ಕಡೆ ಮೊಣಕಾಲು ಎಳ್ಕೊಳ್ಳಿ ಗಟ್ಟಿಯಾಗಿ. ಚೇಂಜ್, ಎಡಗಾಲಿ ಹಾನ ಈ ಕಡೆ ಎಳ್ಕೊಳ್ಳಿ. ಎರಡು ಕಾಲು ಎತ್ತರ ಇಟ್ಕೊಳ್ಳಿ. ಹೀಗೆ ಸುಖಾಸನದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಕಡೆಗೆ ಮೊಣಕೈ ಟಚ್ ಆಗಿ, ಎಲ್ಬೋ ಟಚ್ ಮಾಡಿ ನಿಮ್ಮ ಕಡೆ ಇಡಬೇಕು. ಡೀಪ್ ಬ್ರೀದಿಂಗ್ ಮಾಡಿ. ಕಾಲು ಚೇಂಜ್ ಮಾಡ್ಕೊಳ್ಳಿ.